ನಮಸ್ಕಾರ ಪ್ರಿಯ ವೀಕ್ಷಕರೇ, NKS TV4 ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ತಾವು ಇಷ್ಟು ದಿನಗಳಿಂದ ಒಂದು ಕಾತರವನ್ನು ಕಾಯ್ತಾ ಇದ್ದೀರಿ. ಮುಂದೆ ಬರ್ತಕ್ಕಂತಹ ಕಥಾನಾಯಕ ಈ ವಾಹಿನಿಯಲ್ಲಿ ಯಾರು ಬರ್ತಾರೆ ಅಂತ. ಬಹುಶಃ ನೀವೆಲ್ಲರೂ ಒಂದು ತುದಿಗಾಲಿನ ಮೇಲೆ ನಿಂತುಕೊಂಡಿದ್ದೀರಾ. ಯಾರು ಈ ಒಂದು ಕಥಾನಾಯಕ ಅಂತಂದೇಳಿ ಬನ್ನಿ, ಈ ಒಂದು ನಮ್ಮ ಕಥಾನಾಯಕ ಒಂದು ಸಂಚಿಕೆಯಲ್ಲಿ ಈಗ ಬರ್ತಕ್ಕಂಥ ಕಥಾನಾಯಕ ಯಾರು ಅಂತ ನೋಡೋಣ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು. ಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು. ನೋಡಿದ್ರಲ್ಲ ವೀಕ್ಷಕರೇ, ನರಸಿಂಹರಾಜು ಅಂದ ತಕ್ಷಣ ಎಲ್ಲರ ಒಂದು ಮುಖದಲ್ಲಿ ನಗೆ ಅಂತಕ್ಕಂಥದ್ದು ಬಂತು. ಯಾಕೆ ಅಂತಂದ್ರೆ ಆ ಮೂರ್ತಿನೇ ಹಾಗೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಹಲವಾರು ಚಿತ್ರಗಳಲ್ಲಿ, ಅಂದ್ರೆ ಸುಮಾರು 25 ವರ್ಷದಲ್ಲಿ 250ಕ್ಕೂ ಹೆಚ್ಚು ಒಂದು ಚಲನಚಿತ್ರಗಳಲ್ಲಿ ಹಾಸ್ಯವನ್ನು ಪ್ರದರ್ಶನ ಮಾಡಿ ಹಾಸ್ಯ ಚಕ್ರವರ್ತಿ ಅಂತ ಕನ್ನಡದಲ್ಲಿ ಬಿರುದು ಪಡೆದ ಒಬ್ಬನೇ ಒಬ್ಬ ಹಾಸ್ಯ ನಟ ಅಂದ್ರೆ ಅವರು ನರಸಿಂಹರಾಜು ಸರ್. ವೀಕ್ಷಕರೇ, 24/7/1924 ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಜನಿಸಿರತಕ್ಕಂಥವರು ನಮ್ಮ ನರಸಿಂಹರಾಜು ಸರ್ ಅವರು. ತಂದೆ ರಾಮರಾಜು, ತಾಯಿ ವೆಂಕಟಲಕ್ಷ್ಮಮ್ಮ. ಸಹಜವಾಗಿರ್ತಕ್ಕಂತಹ ಒಂದು ಅಭಿನಯ ಇವರು ಹುಟ್ಟುತ್ತಾನೆ ಇವರ ದೇಹದಲ್ಲಿ ಬಂದಿತ್ತು. ಯಾಕೆ ಅಂತಂದ್ರೆ ನಾವು ದುಡ್ಡು ಕೊಟ್ಟು ಒಬ್ಬ ಇಂಜಿನಿಯರ್ ಮಾಡ್ಬೋದು, ಡಾಕ್ಟರ್ನ್ ಮಾಡ್ಬೋದು, ಆದ್ರೆ ಒಬ್ಬ ಆಕ್ಟರ್ನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಅಂತಂದ್ರೆ ದೈವದತ್ತ ಒಂದು ಬಳುವಳಿ ಅಂತ ಹೇಳ್ತೀವಿ, ಗಾಡ್ ಗಿಫ್ಟ್ ಅಂತ ಹೇಳ್ತೀವಿ. ಆ ಗಾಡ್ ಗಿಫ್ಟ್ ಎಲ್ಲರಿಗೂ ಸಿಗೋದಿಲ್ಲ, ಬೆರಳಣಿಕೆಯಷ್ಟು ಮಾತ್ರ ಜನರಿಗೆ ಸಿಗುತ್ತೆ. ಆ ಒಂದು ಬೆರಳಣಿಕೆಯಷ್ಟು ಜನರಲ್ಲಿ ಇರ್ತಕ್ಕಂಥವ್ರೆ ನಮ್ಮ ನರಸಿಂಹರಾಜು ಸರ್. ಬಹುಶಃ 1950ರ ದಶಕದ ನಂತರ ಸುಮಾರು ಒಂದು 25-30 ವರ್ಷಗಳ ಕಾಲ ಅವರ ಒಂದು ಚಲನಚಿತ್ರವನ್ನು ನೋಡಿದವರು ಈಗಲೂ ಅವರ ಒಂದು ಚಿತ್ರವನ್ನು ನೆನಪು ಮಾಡಿಕೊಂಡು ನಗ್ತಾ ಇರ್ತಾರೆ. ಅಷ್ಟು ಒಂದು ಅದ್ಭುತವಾದ ಕಲೆ ನಮ್ಮ ನರಸಿಂಹರಾಜು ಸರ್ ಆಗಿತ್ತು. ಇವರು ಬಾಲ್ಯದಲ್ಲಿಯೇ, ಅಂದ್ರೆ ಸುಮಾರು 4ನೇ ವರ್ಗದಲ್ಲಿ ಇವರು ಓದ್ಬೇಕಾದ್ರೆ ಸ್ಕೂಲ್ ವತಿಯಿಂದ ಇವರು ನಾಟಕಗಳನ್ನು ಮಾಡ್ತಾ ಇದ್ರು. ಆ ನಾಟಕದಲ್ಲಿ ಇವರು ಹಲ್ಲುಗಳು ಅವಾಗ್ಲೇ ಮುಂದೆ ಇರ್ತಾ ಇದ್ವು. ಇವಾಗ್ಲಾದ್ರೂ ನೋಡ್ರಿ, ಯಾರಾದ್ರೂ ಹಲ್ಲು ಮುಂದೆ ಬಂತು ಅಂದ್ರೆ ನೋಡೋರು ನರಸಿಂಹರಾಜು ಅವರು ಅಂತಾರೆ. ಅಷ್ಟು ಒಂದು ಜನಪ್ರಿಯತೆ ನಮ್ಮ ನರಸಿಂಹರಾಜು ಸರ್ ಅವರು ಪಡೆದುಕೊಂಡಿದ್ದರು. ಇವರು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 1954ರಲ್ಲಿ. ಇಲ್ಲಿ ಇನ್ನೊಂದು ವಿಷಯವನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. 1954ರಲ್ಲಿ ಮೊಟ್ಟ ಮೊದಲ ಸಿನಿಮಾದಲ್ಲಿ ನಾಯಕ ಹಾಗೂ ಹಾಸ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ನರಸಿಂಹರಾಜು, ಹಾಗೆ ನಾಯಕರಾಗಿರ್ತಕ್ಕಂಥವ್ರು ಡಾಕ್ಟರ್ ರಾಜ್ಕುಮಾರ್ ಒಂದೇ ಒಂದು ಚಲನಚಿತ್ರದಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಒಂದು ಚಿತ್ರ ಬೇಡರ ಕಣ್ಣಪ್ಪ 1954ರಲ್ಲಿ ತೆರೆ ಕಾಣುತ್ತೆ. ಈ ಒಂದು ಚಲನಚಿತ್ರದಲ್ಲಿ ಕಾಶಿಯ ಪಾತ್ರದಲ್ಲಿ, ಅಂದ್ರೆ ಒಂದು ಈಶ್ವರನ ಪೂಜಾ ಮಾಡ್ತಕ್ಕಂಥ ಒಬ್ಬ ಬ್ರಾಹ್ಮಣನ ಒಂದು ಪಾತ್ರದಲ್ಲಿ ನರಸಿಂಹರಾಜು ಸರ್ ಅವರು ಕಾಣಿಸ್ಕೊಂಡ್ರು. ಅವರ ಒಂದು ಹಾಸ್ಯ ಹೇಗಿರ್ತಿತ್ತು ಅಂತಂದ್ರೆ ನ್ಯಾಚುರಲ್ ಆಗಿರ್ತಾ ಇತ್ತು. ಅವ್ರನ್ನ ನೋಡಿದ ತಕ್ಷಣ ನಕ್ ಬಿಡ್ತಾ ಇದ್ರು. ಅಂತಹ ಒಂದು ಅಭಿನಯ ನಮ್ಮ ನರಸಿಂಹರಾಜು ಸರ್ ಅವರು. ಬೇಡರ ಕಣ್ಣಪ್ಪನಾಗಿ ರಾಜ್ಕುಮಾರ್ ಅವರು, ಹಾಗೆ ಒಂದು ಕಾಶಿಯ ಪಾತ್ರದಲ್ಲಿ ದೇವರ ದರ್ಶನಕ್ಕೆ ಬಂದಾಗ ಅವರ ಒಂದು ಅಭಿನಯ ಯಾವ ರೀತಿಯಾಗಿತ್ತು ಅಂತಕ್ಕಂತಹ ಒಂದು ದೃಶ್ಯವನ್ನು ನೋಡೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಕಾಶಿಯವರ ಪಾತ್ರದಲ್ಲಿ, ದೇವರ ಒಂದು ಪೂಜೆ ಮಾಡುವ ಪೂಜಾರಿಯ ಒಂದು ಪಾತ್ರದಲ್ಲಿ ಎಷ್ಟು ಒಂದು ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ ನರಸಿಂಹರಾಜು ಸರ್ ಅವರು. ಹಾಗೆ ಇವರ ಒಂದು ಚಲನಚಿತ್ರ ನಡಿಬೇಕಾದ್ರೆ 1958ರಲ್ಲಿ BR ಪಂತಲು ಅವರು ನಿರ್ದೇಶನ ಮಾಡಿರ್ತಕ್ಕಂತಹ ಒಂದು ಚಲನಚಿತ್ರ ತೆರೆಗೆ ಬಂತು ನರಸಿಂಹರಾಜು ಸರ್ ಅವರು. ಇದರಲ್ಲಿ ನರಸಿಂಹರಾಜು ಸರ್ ಅವರು ತಮ್ಮ ಒಂದು ಮುಖದಲ್ಲಿ ಎಷ್ಟು ಒಂದು ಮುದ್ದಾಗಿ ಅಭಿನಯ ಮಾಡಿದ್ದಾರೆ ಅಂತಂದ್ರೆ ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅದು ಬಾಯಿಲಿಂದ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು. ಅಷ್ಟು ಒಂದು ನವರಸಗಳು ಅಂತ ಹೇಳ್ತೀವಿ ನಾವು. ಆ ನವರಸದಲ್ಲಿ ಒಂದು ರಸ ಹಾಸ್ಯ ಅಂತ ಹೇಳ್ತೀವಿ. ಆ ಹಾಸ್ಯ ಅಂತಕ್ಕಂಥದ್ದು ಇವರು ಅರಿದು ಕುಡ್ದಂಗಾಗಿ ಹೋಗ್ಬಿಟ್ಟಿತ್ತು. ಆ ಒಂದು ಹಾಡಿನ ಸನ್ನಿವೇಶ ಬರುತ್ತೆ. ಚಿತ್ರ ಸ್ಕೂಲ್ ಮಾಸ್ಟರ್ 1958ರಲ್ಲಿ ತೆರೆಗೆ ಕಂಡಿರ್ತಕ್ಕಂಥ ಕಪ್ಪು ಬಿಳುಪು ಚಿತ್ರದಲ್ಲಿ ಹೆಚ್ಚು ಒಂದು ಹಾಸ್ಯ ಪಾತ್ರವನ್ನು ಮಾಡಿದವರು ಅಂತಂದ್ರೆ ನಮ್ಮ ನರಸಿಂಹರಾಜು ಸರ್ ಅವರು. ಈ ಚಿತ್ರ ಸ್ಕೂಲ್ ಮಾಸ್ಟರ್ನಲ್ಲಿ
ಭಾಮೆಯ ನೋಡಲು ತಾ ಬಂದ ಅಂತಕ್ಕಂಥ ಒಂದು ಹಾಡಿನಲ್ಲಿ ಆ ಕನ್ಯೆಯನ್ನು ನೋಡ್ಬೇಕಾದ್ರೆ ಇವ್ರು ವರ ಆಗಿರ್ತಾರೆ. ಆ ಕನ್ಯೆ ನೋಡ್ಬೇಕಾದ್ರೆ ಆ ಒಂದು ಕಣ್ಣು ಸನ್ನೆ ಮಾಡ್ತಕ್ಕಂತಹ ಒಂದು ಅದ್ಭುತವಾದ ಆ ಒಂದು ಮುಖದ ಅಭಿನಯ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಬಂದ ಭಾಮೆಯ ನೋಡಲು ತಾ ಬಂದ ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ ಭಾಮೆಯ ನೋಡಲು ತಾ ಬಂದ ಮರೆಯಾಗಿ ನಾಗೋಲಿಯ ದಿನ ಬಾಗಿಲ ಮರೆಯಾಗಿ ನಾಗೋಲಿಯ ದಿನ ರಾಗೋಲಾಸದಿ ಊದಿದ ಕೊಳಲಿನ ರಾಗೋಲಾಸದಿ ಊದಿದ ಕೊಳಲಿನ ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ ಆಗರಿವಾಯಿತು ಅವನೇ ಜನಾರ್ದನ ಆಗರಿವಾಯಿತು ಅವನೇ ಜನಾರ್ದನ ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ ಭಾಮೆಯ ನೋಡಲು ತಾ ಬಂದ. ನರಸರಾಜು ಸರ್ ಅವರು ಕೇವಲ ಸಾಮಾಜಿಕವಾಗಿ ಆಗಲಿ ಅಥವಾ ರಾಜಕೀಯವಾಗಿ ಆಗಲಿ ಯಾವುದೇ ಒಂದೇ ಒಂದು ರೀತಿಯ ಪಾತ್ರಕ್ಕೆ ಅವರು ಒಳಗೊಂಡಿರಲಿಲ್ಲ. ಎಲ್ಲ ತರಹದ ಪಾತ್ರಗಳನ್ನು ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ನರಸರಾಜು ಅವರು ಮಾಡಿರ್ತಕ್ಕಂಥ ಹಾಸ್ಯ ಪಾತ್ರಗಳೇ ಇಲ್ಲ ಅಂತ ನಾವು ಹೇಳ್ಬೋದು. ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಬ್ಬ ನಟ ಅಂತಂದ್ರೆ ನಮ್ಮ ನರಸರಾಜು ಸರ್. 1962ರಲ್ಲಿ ಒಂದು ಚಲನಚಿತ್ರ ಬಂತು. ಅದು ಒಂದು ಜನಪದ ಚಿತ್ರ ಅಂತ ಹೇಳ್ತೀವಿ ನಾವು. ಜಾನಪದ ಚಿತ್ರ ಅಂತಂದ್ರೆ ಒಂದು ಆಗಿನ ಕಾಲದಲ್ಲಿ ಮಾಯಾ ಮರಾಠಿ ಮಂತ್ರ ಶಕ್ತಿ ತಂತ್ರ ಶಕ್ತಿಯಿಂದ ಆಕಾಶದಲ್ಲಿ ಓಡೋದು ಬರೋದು ಹೋಗೋದು, ಆಮೇಲೆ ಮಾಯವಾಗೋದು, ಇಲ್ಲಿ ಮಾಯ ಆದವರು ಅಲ್ಲಿ ತಕ್ಷಣ ಪ್ರತ್ಯಕ್ಷ ಆಗೋದು, ಇಂತಹ ಒಂದು ಚಲನಚಿತ್ರಗಳು 1960ರ ದಶಕದಲ್ಲಿ ಎಲ್ಲ ಭಾಷೆಗಳಲ್ಲೂ ಓಡಾಡ್ತಾ ಇದ್ವು. ಅದು ನಮ್ಮ ಕನ್ನಡ ಬಿಟ್ಟು ಹೊರತೇನಿಲ್ಲ. ನಮ್ಮ ಕನ್ನಡದಲ್ಲೂ ಆ ಒಂದು ಮಾಯಾ ಮರಾಠಿ ಜಾನಪದ ಒಂದು ಚಲನಚಿತ್ರಗಳು ಬಂದು, ಅದರಲ್ಲಿ ನಮ್ಮ ನರಸರಾಜು ಸರ್ ಅವರು ಹಾಸ್ಯ ಪಾತ್ರದಲ್ಲಿ ಪ್ರವೀಣರು ಅಂತ ನಿಮಗೆಲ್ಲ ಗೊತ್ತಿದೆ. ಇವರೊಟ್ಟಿಗೆ ಹಾಸ್ಯ ಪಾತ್ರಕ್ಕೆ ಹಾಸ್ಯ ನಟಿಯನ್ನು ಅಷ್ಟೇ ಪ್ರಬುದ್ಧಮಾನವಾಗಿರ್ತಕ್ಕಂಥ ನಟಿಯರನ್ನು ಅವಾಗ ಅವರು ಚಾಯ್ಸ್ ಹುಡುಕ್ತಾ ಇದ್ರು. ಹೀಗೆ ಹುಡುಕಿದಾಗ ಆ ಒಂದು ನರಸರಾಜು ಅವರಿಗೆ ತಕ್ಕ ಪಾತ್ರವನ್ನು ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಹಾಸ್ಯ ನಟಿ ಅಂದ್ರೆ ಎಂ ಲಕ್ಷ್ಮೀದೇವರವರು ನರಸರಾಜರಿಗೆ ತಕ್ಕ ಹಾಗೆ ಒಂದು ಪಾತ್ರವನ್ನು ಅವರು ಅಭಿನಯ ಮಾಡ್ತಾ ಇದ್ರು. ಹಾಗೆ ಬಿ ಜಯಂನವರು ಬರ್ತಾ ಇದ್ರು.
ಅವ್ರು ಬಂದ್ರು ಅಂತಂದ್ರೆ ಅಂದ್ರೆ ನರಸರಾಜ್ ಅವ್ರ ಜೊತೆ ಅವ್ರು ಯಾವಾಗ್ಲೂ ಹಾಸ್ಯಕ್ಕೆ ಪಾತ್ರಕ್ಕೆ ಮೀಸಲಾಗಿರ್ತಾ ಇದ್ರು. ಇಂತಹ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಚಲನಚಿತ್ರಗಳು ಆಗ ಬರ್ತಾ ಇದ್ವು. ಹೀಗೆ ಬರ್ಬೇಕಾದ್ರೆ ನರಸರಾಜು ಅವರು ಒಂದು ಚಲನಚಿತ್ರ ಬಂತು, ಚಿತ್ರ ರತ್ನಮಂಜರಿ. ಈ ರತ್ನಮಂಜರಿಯಲ್ಲಿ ಆಗಿನ ಕಾಲದಲ್ಲೇ ಒಂದು ಛಾಯಾಚಿತ್ರ ಅಥವಾ ನಾವೇನಿ ಕ್ಯಾಮ್ರಾ ಅಂತೀವಲ್ಲ, ಇವತ್ತಿಷ್ಟೆಲ್ಲಾ ಸೌಕರ್ಯಗಳನ್ನು ಕಂಪ್ಯೂಟರ್ಗಳನ್ನು ಇಟ್ಟುಕೊಂಡು ನಾವು ಮಾಡ್ತೀವಿ. ಆದ್ರೆ ಅವಾಗ ಯಾವುದೂ ಏನೂ ಇಲ್ಲದೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ನಟನೆಯನ್ನು, ಅಂದ್ರೆ ರುಂಡ ಒಂದ್ ಕಡೆ, ಈ ಮುಂಡ ಒಂದ್ ಕಡೆ ಬರ್ತೈತಿ, ಇದು ಒಂದ್ ಕಡೆ ಹೋಗ್ತೈತಿ, ಅದು ಒಂದ್ ಕಡೆ ಹೋಗ್ತೈತಿ, ಹೀಗೆ ಎರಡೂ ಬೇರೆ ಬೇರೆ ಆಗಿರ್ತಕ್ಕಂಥದ್ದು, ಹಾಗೆ ಎರಡೂ ಬಂದು ಒಂದೇ ಒಂದು ರುಂಡ ಮುಂಡಗಳು ಕೂಡ್ತಕ್ಕಂಥದ್ದು. ಇಂತಹ ಒಂದು ಅದ್ಭುತವಾದ ಒಂದು ಕ್ಯಾಮ್ರಾಮನ್ನ ಒಂದು ಚಾಲನೆ ಆಗಿನ ಕಾಲದಲ್ಲಿ ಅದ್ಭುತವಾಗಿತ್ತು. ಎಲ್ಲರೂ ಬಾಯಿ ತೆಗೆದು ನೋಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ ಇವರು. ಈ ಕಡೆ ಮುಂಡ, ಈ ಕಡೆ ರುಂಡ ಇದೆ, ಈ ರುಂಡದ ಕೆಳಗೆ ಮುಂಡಾನೇ ಇಲ್ಲ, ಮುಂಡದ ಕೆಳಗೆ ಯಾವುದೇ ರುಂಡಾನ ಇಲ್ಲ ಅಂತಕ್ಕಂತಹ ಒಂದು ಕಲ್ಪನೆ ಆಗಿನ ಜನರಲ್ಲಿ ಬರ್ತಾ ಇತ್ತು. ಹೇಗೆ ಈ ಒಂದು ಫಿಲಿಂ ಅನ್ನು ಶೂಟಿಂಗ್ ಮಾಡಿರ್ಬೋದು, ಯಾವ ರೀತಿ ಇದನ್ನು ಚಿತ್ರೀಕರಣ ಮಾಡಿರ್ಬೋದು ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಒಂದು ಯಕ್ಷ ಪ್ರಶ್ನೆ ಸಾಮಾನ್ಯ ಜನರಿಗೆ ಆಗ್ತಾ ಇತ್ತು. ಆ ಒಂದು ಚಲನಚಿತ್ರ ರತ್ನಮಂಜರಿ. ಈ ಒಂದು ರತ್ನಮಂಜರಿಯಲ್ಲಿ ನರಸರಾಜು ಸರ್ ಅವರು ಯಾವುದೋ ಒಂದು ವಿಷಯದ ಮೇಲೆ ಬಂದಾಗ ಆ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂತ ಹೇಳಿ ಈ ಮಾಯಾಂಗನಿ ಹೇಳಿದಾಗ ಒಂದು ಹಾಡನ್ನು ಅಲ್ಲೇ ನಿರ್ಮಾಪಕರು ಕೂಡಿಸ್ತಾರೆ. ಇಲ್ಲಿ ಒಂದು ಹಾಡಿನ ಮುಖಾಂತರವಾಗಿ ಅವರಿಬ್ರು ಕೂಡ್ಬೇಕು ಅಂತಕ್ಕಂಥದ್ದು. ಆಗ ಹಾಡೆ ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದೆ ಯಾವೂರು, ಬದುಕಿದ್ದ ಜನರು ಬಂದುಳಿಯಲಾರು, ಬದುಕಿದ್ದ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು ಅಂತಕ್ಕಂತಹ ಪ್ರಾಸಬದ್ಧವಾಗಿರ್ತಕ್ಕಂಥ ಒಂದು ಗೀತೆಗೆ, ಅದು ಮತ್ತೆ ಗೀತೆಯಲ್ಲಿ ಹಾಸ್ಯ ರೂಪವಾಗಿ ಈ ಗೀತೆಯನ್ನು ತೆಗೆದುಕೊಂಡಿದ್ದಾರೆ. ಆ ಗೀತೆಯನ್ನು ನೋಡೋಣ. ಯಾರು 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 ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ ಜನರು ಎಲ್ಯಾರು ಬರರು, ಬಂದವರು ಬದುಕಲಾರರು. ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು. ನೋಡು ನೋಡು ನಾನಿಲ್ಲಿ, ಎಲ್ಲಿ? ಗಿಡದಲ್ಲಿ. ಉಳಿದಿದ್ದಲ್ಲಿ. ನೋಡು ನೋಡು ನಾನಿಲ್ಲಿ, ನಿನ್ನ ಬೆನ್ನ ಹಿಂದುಗಡೆಯಲ್ಲಿ. ಅಯ್ಯಯ್ಯಯ್ಯೋ, ಭೂತ ಕಾಣಿಸಿತು ಮಾತನಾಡಿಸಿತು, ಪ್ರಾಣ ಹೋಗೋ ಗತಿ ಬಂತು. ಭೂತ ಕಾಣಿಸಿತು ಮಾತನಾಡಿಸಿತು, ಪ್ರಾಣ ಹೋಗೋ ಗತಿ ಬಂತು. ಅಯ್ಯೋ ಗಂಡೆ, ಸ್ವಲ್ಪ ಧೈರ್ಯ ತಾಳು, ಹೇಳು ಮಾತು ಕೇಳು. ಯಾರು ಯಾರು ನೀನು ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು. ದೇವಕನ್ಯೆ ನಾನಯ್ಯ, ನನ್ನ ಜೀವ ಉಳಿದ ಮಹಾರಾಯ. ದೇವಕನ್ಯೆಯೋ ದೆವ್ವ ಕನ್ಯೆಯೋ, ಯಾವ ಪೀಡೆಯೋ ತಿಳಿಯೇ. ಮೂರ್ಖನಾಗದಿರು, ಮೂರ್ಛ ಹೋಗದಿರು, ಮದುವೆಯಾಗುವ ಎದುರು. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಮದುವೆಯಾಗೋದು ಯಾವ ಕಡೆ? ಅಯ್ಯೋ ಗಂಡೆ, ಸ್ವಲ್ಪ ಧೈರ್ಯ ತೋರ್ಸು, ರುಂಡ ಮುಂಡ ಸೇರ್ಸು. ರುಂಡ ಮುಂಡಾನೆ ಯಾಕೆ ಸೇರ್ಸೋದು? ಆ ಕೈನಲ್ಲಿರೋ ಉಂಗುರ ತಗೊಂಡು ಗುಂಗುಡಿ ಸೇರ್ಕೊಳ್ಳುತ್ತೆ. ಗುಂಗುಡ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು. ಇನ್ನಿವರು ಹೆದರಲಾರರು.
ನೋಡಿದಿರಲ್ಲ ಯಾವ ರೀತಿಯಾಗಿ ಒಂದು ಚಿತ್ರೀಕರಣವನ್ನು ಅವಾಗ ಮಾಡಿದ್ದಾರೆ ಅಂತ ಹೇಳಿ. ಕಷ್ಟಪಟ್ಟು ಒಂದು ಚಿತ್ರೀಕರಣವನ್ನು ಮಾಡಿದ್ರು, ಅಷ್ಟೇ ಜನ ಅದನ್ನು ಧನಾತ್ಮಕವಾಗಿ ಆ ಒಂದು ಚಲನಚಿತ್ರವನ್ನು ಸ್ವೀಕಾರ ಮಾಡಿದ್ರು. ಹೀಗೆ ನಮ್ಮ ನರಸರಾಜು ಅವರ ಒಂದು ಚಲನಚಿತ್ರದ ದಾರಿ ಹೋಗ್ತಾ ಇರಬೇಕಾದ್ರೆ ಈ ದಾರಿಯಲ್ಲಿ ಹಲವಾರು ಜನ ಭೇಟಿ ಆಗ್ತಾರೆ, ಹಲವಾರು ಜನ ಹೋಗ್ತಾರೆ. ಹಾಗೆ ನಮ್ಮ ನರಸರಾಜು ಸರ್ ಅವ್ರ ಜೊತೆ ಇನ್ನೊಬ್ಬ ಅಂದಿನ ಕಾಲದ ಪ್ರಸಿದ್ಧ ಹಾಸ್ಯ ನಟ ಒಬ್ರು ಇವ್ರ ಜೊತೆ ಬೆರೀತಾ ಇದ್ರು. ಅವರಿಬ್ರು ಇರದೇ ಇದ್ರೆ ಆ ಚಲನಚಿತ್ರನೇ ಇಲ್ಲ ಅಂತ ಇದ್ರು. ಸುಮಾರು 100ಕ್ಕೆ 70ರಿಂದ 80% ಚಲನಚಿತ್ರಗಳು ಆಗಿನ ಕಾಲದಲ್ಲಿ ಇವರಿಬ್ರು ನಟರೇ ಇರ್ತಾ ಇದ್ರು. ಆ ನಟ ಯಾರಪ್ಪ ನೀವು ಅಂತ ಅನ್ಬೋದು. ಬಹುಶಃ ಹುಟ್ಟತಾನೆ ಕಿವುಡನಾಗಿ ಹುಟ್ಟಿರ್ತಕ್ಕಂತಹ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಆ ವ್ಯಕ್ತಿ. ಬಹುಶಃ ಅವಳ ತಾಯಿಗೆ ಗೊತ್ತಿರ್ಲಿಕ್ಕಿಲ್ಲೇನೋ ನನ್ನ ಮಗ ಇಂಥ ಒಬ್ಬ ದೊಡ್ಡ ನಟ ಆಗ್ತಾನೆ ಅಂತ ಹೇಳಿ. ಒಂದು ಸಣ್ಣ ಒಂದು ಅವರ ಬಗ್ಗೆ ಒಂದು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ವೀಕ್ಷಕರೇ. ಎಷ್ಟು ಒಂದು ಆಗಿನ ಕಾಲದಲ್ಲಿ ಬಡತನ ಇತ್ತು ಅಂತಂದ್ರೆ ಆ ಮಗು ಕಿವಿ ಕೇಳ್ತಾ ಇರಲಿಲ್ಲ, ಸಣ್ಣ ಮಗುನೇ ಇತ್ತು, ಕಿವಿ ಇವರಿಗೆ ಬರಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಬಡತನ, ಹೊಟ್ಟಿಗೆ ಊಟ ಇರಲಿಲ್ಲ. ಆಗ ಆ ತಾಯಿ ಒಂದು ಗಿದ್ನ ಜೋಳ ಅಂತ ಹೇಳ್ತೀವಿ ನಾವು, ಸುಮಾರು ಒಂದು 16 ಸೇರು ಜೋಳಕ್ಕೆ ಆ ಮಗುವನ್ನು ಬೇರೆದವರಿಗೆ ಮಾರಿದ್ರು. ಆ ತಾಯಿಗೆ ಗೊತ್ತಿರಲಿಲ್ಲ ಬಹುಶಃ ಈ ಮಗುವನ್ನು ನಾನು ಬೆಳೆಸಿದ್ನಪ್ಪ ಅಂದ್ರೆ ಒಬ್ಬ ದೊಡ್ಡ ಹಾಸ್ಯ ನಟ ಆಗ್ತಾನೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. 16 ಸೇರು ಜೋಳಕ್ಕೆ ಆ ಒಂದು ಮಗುವನ್ನು ಮಾರಿದ್ಲು. ಆ ಮಗುನೇ ಬಾಲಕೃಷ್ಣ ಅವರು. ಆ ಬಾಲಕೃಷ್ಣ ಸರ್ ಅವರು ಅದ್ಭುತವಾದ ಹಾಸ್ಯ, ಒಂದೇ ನಾಣ್ಯದ 2 ಮುಖಗಳಾಗೆ ನರಸರಾಜು ಸರ್ ಅವರು ಹಾಗೂ ಬಾಲಕೃಷ್ಣ ಸರ್ ಅವರು ಇರ್ತಾ ಇದ್ರು. ಅವರಿಬ್ಬರು ನಟಿಸಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹಾಸ್ಯ, ಎಷ್ಟು ಈ ಒಂದು ಚಲನಚಿತ್ರದಲ್ಲಿ ಹಾಸ್ಯ ಇತ್ತು ಅಂತಂದ್ರೆ ನೋಡ್ದವ್ರು ನಕ್ಕು 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 ಹೊಟ್ಟಿ ಹಿಡ್ಕೊಂತ ಇದ್ರು. ಅಂತ ಹಾಸ್ಯ ಈ ಒಂದು ಚಲನಚಿತ್ರದಲ್ಲಿ ಇತ್ತು. ಈ ಒಂದು ಚಲನಚಿತ್ರ ಯಾವುದು ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕು. ಈ ಒಂದು ಚಲನಚಿತ್ರನೇ ವೀರಕೇಸರಿ. 1963ರಲ್ಲಿ ತೆರೆ ಕಂಡಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿಯವರ ಜೊತೆಯೊಂದಿಗೆ ಹಾಸ್ಯ ಪಾತ್ರವನ್ನು ಮಾಡಿದವರು ಖ್ಯಾತ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಸರ್ ಹಾಗೂ ಬಾಲಕೃಷ್ಣ ಸರ್ ಅವರು ಮಾಡಿರ್ತಕ್ಕಂತಹ ಒಂದು ಚಿತ್ರ ವೀರಕೇಸರಿ. ಇಲ್ಲಿ ಒಬ್ಬ ಖಳನಟನಾಗಿ ಉದಯ್ ಕುಮಾರ್ ಅವರು, ವಾಹ್ ಎಂತಹ ಒಂದು ಅಭಿನಯ ಈ ಒಂದು ಚಲನಚಿತ್ರದಲ್ಲಿ ಅಂತಂದ್ರೆ 4 ಜನ ಪಿಲ್ಲರ್ ಆಗಿಬಿಟ್ಟಿದ್ರು ಇವರು ಆ ಒಂದು ಚಲನಚಿತ್ರಕ್ಕೆ. ಆ ಒಂದು ಹಾಸ್ಯ ಖಳನಾಯಕರ ಹತ್ರ ಬಾಲಕೃಷ್ಣ ಅವರು, ಹಾಗೆ ನಾಯಕರ ಹತ್ರ ನರಸಿಂಹರಾಜು ಅವರು. ಇವರಿಬ್ಬರು ನಾಯಕ ಹಾಗೂ ಖಳನಾಯಕರಿಗೆ ಯಾವ ರೀತಿ ಸ್ಪರ್ಧೆ ಇರುತ್ತೋ ಹಾಗೆ ಈ ಹಾಸ್ಯದಲ್ಲಿ ಬಾಲಕೃಷ್ಣ ಸರ್ ಹಾಗೂ ನರಸಿಂಹರಾಜು ಅವ್ರಿಗೆ ಅದರಲ್ಲಿ ಸ್ಪರ್ಧೆ ಇರ್ತಾ ಇತ್ತು. ಒಂದು ದೃಶ್ಯ ಬರುತ್ತೆ ಅದರಲ್ಲಿ, ಏನು ಅಂತಂದ್ರೆ ಹುಣ್ಣಿಮೆಯ ಒಂದು ಚಂದ್ರನಿದ್ದಾಗ, ಹುಣ್ಣಿಮೆಯ ಒಂದು ರಾತ್ರಿಯಲ್ಲಿ ಇವರಿಬ್ರು ಭೇಟಿಯಾದಾಗ ರಾಯಭಾರಿಯಾಗಿ ನರಸಿಂಹರಾಜು ಸರ್ ಅವರು ಬಂದಿರ್ತಾರೆ. ಇಬ್ರು ಆಗಿನ ಕಾಲದಲ್ಲಿ ಪಾನವನ್ನು ಅಂದ್ರೆ ಡ್ರಿಂಕ್ಸ್ ತಗೊಂತಾ ಇರ್ತಾರೆ. ತಗೋಬೇಕಾಯ್ತು ಅಂತಂದ್ರೆ ಆ ಚಂದ್ರನನ್ನು ತೋರಿಸ್ತಾ ಇರ್ತಾರೆ, ಆ ಚಂದ್ರ ನೋಡು ಹೇಗಿದ್ದಾನೆ ಅಂತ. ಆ ಚಂದ್ರನ್ ನೋಡ್ಬೇಕಾಯ್ತು ಅಂತಂದ್ರೆ ಆ ಒಂದು ಡ್ರಿಂಕ್ಸ್ ನಲ್ಲಿ ಮತ್ತು ಬರ್ತಕ್ಕಂಥ ಔಷಧಿಯನ್ನು ಬಾಲಕೃಷ್ಣ ಅವರು ಹಾಕಿರ್ತಾರೆ, ಇವರು ನರಸಿಂಹರಾಜು ಸರ್ ಅವರು ಹಾಕಿರ್ತಾರೆ. ಅವಾಗ ಇದನ್ನ ಬಾಲಕೃಷ್ಣ ಅವರು ನೋಡಿರ್ತಾರೆ. ಆ ಒಂದು ಸನ್ನಿವೇಶ ಎಷ್ಟು ಒಂದು ಅದ್ಭುತವಾದ ಸನ್ನಿವೇಶ ಇದೆ ಅಂತಂದ್ರೆ, ಇಲ್ಲಿದ್ದು ಗ್ಲಾಸ್ ಈ ಕಡೆ ಸರಿಸ್ತಾ ಇರ್ತಾರೆ, ಈ ಕಡೆ ಇದ್ದಿದ್ದು ಗ್ಲಾಸ್ ಈ ಕಡೆ ಸರಿಸ್ತಾ ಇರ್ತಾರೆ. ನೋಡು ಅಲ್ಲಿ ಚಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತಿರ್ತಾರೆ, ಆ ಗ್ಲಾಸ್ ಅನ್ನು ಸರಿಸ್ತಾರೆ. ಕೊನೆಗೆ ಆ ಒಂದು ಗ್ಲಾಸು ಯಾರಿಗೆ ಹೋಗುತ್ತೆ ಅಂದ್ರೆ ಬಾಲಕೃಷ್ಣ ಸರ್ ಅವ್ರಿಗೆ ಹೋಗುತ್ತೆ. ಅವಾಗ ಹಾಕಿದ್ಯಾ ನನಗ ನಾಮ ರಾಮನಾಮ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಇಬ್ಬರ ಒಂದು ದೃಶ್ಯವನ್ನು ನೋಡೋಣ. ಬಾ ಭಲೇ ದೊಡ್ಡ ಮನುಷ್ಯ, ನಿನಗೋಸ್ಕರ ಎಷ್ಟೊತ್ತಿನ ಕಾಯ್ತಾ ಕೂತಿದ್ದೀನಿ. ಇಷ್ಟೊತ್ತಿನ ಎಲ್ಲ ಯಾವಾಗಿದೆ? ಇನ್ನೆಲ್ಲಿಗೆ ಹೋಗ್ಲಿ, ಒಂದು ಇರುವೇನು ಒಳಗೆ ನುಗ್ಗಿ ಬರದ ಹಾಗೆ ಕಟ್ಟಿಟ್ಟಾಯಿ ಕಾವು ನಿಲ್ಲಿಸಿ ಬಂದಿದ್ದೀನಿ. ಬರ್ಲಿ, ಆ ಮುಸುಕು ಮನುಷ್ಯ ಹ್ಯಾಗ ಒಳಗೆ ಬರ್ತಾನೋ ನಾನು ನೋಡ್ತೀನಿ. ಒಂದೇ ಇದಾನೆ, ನೀನೇ ನೋಡಂದೆ. ಏನು ಇಲ್ಲ, ಬರೋನ್ ಆಗಿದ್ರೆ ಇಷ್ಟೊತ್ತಿಗೆ ಬರ್ತಿದ್ದ ಅಂದೆ. ನಿನಗೆ ನನಗೆ ಬೇಡ, ಅದೇ ಹೇಗೆ ಸರ್ ಹೋಗುತ್ತೆ. ಹಿಂದೆ ದೇವತೆಗಳು ರಾಕ್ಷಸರು ಹೊಡೆದಾಡಿ ಸಂಪಾದಿಸಿದ ಅಮೃತ ಆಯ್ತು. ಅಲ್ಲಿ ನೋಡು, ಆ ಚಂದ್ರ, ಪೂರ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಫಳ ಅಂತ ಹೊಡಿತಾ ಇದ್ದಾನೆ. ಅಲ್ಲೋಡು,
ಆ ಪ್ರತಿಮೆ ಜೀವಂತವಾಗಿ ಎದ್ದು ಬಂದು ನಮ್ಮ ಕಣ್ಣೆದುರಿಗೆ ನರ್ತನ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು ಹೌದು, ಇದೇ ಪ್ರತಿಮೆ ಇಲ್ಲಿ ನರ್ತನ ಮಾಡೋ ಬದಲು ಅಲ್ಲಿ ನೋಡು ಆ ಭವನದಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿತ್ತು. ಕುಡಿಯೋಣ. ನೋಡಿದ್ಯಾ, ಅಮೃತದಂತ ಪಾನೀಯ ಕುಡಿಸಿದ್ದೀನಿ. ಅಮೃತವನ್ನೇ ಕುಡಿಸಿದ್ದೀನಿ. ನನಗೆ ಮಂಕು ಬೂದಿ ಏರ್ ಚೋಕು ನೋಡಿದ್ಯಲ್ವೇ, ನೀನ್ ಹಾಕದ ಔಷಧಿ ನಾನು ನಿನಗೆ ಕುಡಿಸಿದ್ದೀನಿ. ಸ್ವಲ್ಪ ಹೊತ್ತೋಗ್ರಿ, ಯಾರು ಕುಡಿದಾರೆ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ನಾನೇ ಕುಡ್ದೆ ಅಂತ ಇಟ್ಕೋ, ಏನಾಗುತ್ತೆ? ಆಗೋದೇನು, ಮೈ ಮೇಲೆ ಆನೆ ತುಡಿದ್ರೆ ಎಚ್ಚರವಾಗಲ್ಲ. ಮತ್ತೆ ನನಗೆ ಇದನ್ನ ಯಾಕೆ ಕುಡಿಸ್ದೆ? ನಾಮ ಹಾಕೋಕೆ. ಹಾಗಾದ್ರೆ ನೀವು ರಾಯಭಾರಿ. ಯಾವನ ರಾಯಭಾರಿ? ಅವನೇ ಮುಸುಗ್ ಮನುಷ್ಯ, ನಾನು ಅವನ ಸ್ನೇಹಿತ. ಮುಸುಗ್ ಮನುಷ್ಯ ನಾನಾ ಹಾಕ್ತೇನೆ. ಅವಸರ ಬೀಳ್ಬೇಡ, ಉಳಿದಿರೋ ನೀನೊಬ್ಬ. ನಿನಗೊಬ್ಬರಿ ನಾಮ ಹಾಕಿದ ಮೇಲೆ ನನ್ನ ಕೆಲಸ ಮುಗೀತು. ನಿಧಾನವಾಗ ನೋಡಿದಿರಲ್ಲ ವೀಕ್ಷಕರೇ, ಎಷ್ಟು ಒಂದು ಸುಂದರವಾಗಿರ್ತಕ್ಕಂತಹ ಅಭಿನಯವನ್ನು ಇಬ್ರು ಮಾಡಿದ್ದಾರೆ ಆ ಮಹಾನ್ ನಟರು. ನಾವೆಲ್ಲ ಅದನ್ನು ನೋಡಿ ನಕ್ಕು ನಮ್ಮಲ್ಲಿರ್ತಕ್ಕಂತಹ ದುಃಖವನ್ನು ನಾವು ಮರಿತೀವಿ. ಆ ದುಃಖವನ್ನು ಮರೆಸಕ್ಕಂತ ಶಕ್ತಿ ಅವರಲ್ಲಿ ಇತ್ತು ಅಂತ ನಾವು ಹೇಳ್ಬೋದು. ಹಾಗೆ ಈ ಒಂದು ಚಲನಚಿತ್ರ ನಿಮಗೆ ಹೇಳಿದೆ 1963ರಲ್ಲಿ ಅಂತ. ಅಂದ್ರೆ ಅವಾಗ ಕಪ್ಪು ಬಿಳುಪಿಂದೇ ಒಂದು ಬಹಳ ರಾಜ್ಯಭಾರ ಅದೇ ಮಾಡ್ತಾ ಇತ್ತು ಚಲನಚಿತ್ರ. ಕಪ್ಪು ಬಿಳುಪು, ಈ ಕಪ್ಪು ಬಿಳುಪಿನಲ್ಲೇ ಚಲನಚಿತ್ರಗಳು ಅವಾಗ ಬರ್ತಾ ಇದ್ದು. ಆ ಒಂದು ಹೊತ್ತಿನಲ್ಲಿ ಅವಾಗಿನ ನಿರ್ಮಾಪಕರು ಒಂದು ಅದ್ಭುತವಾದ ಆ ಒಂದು ಚಲನಚಿತ್ರದಲ್ಲಿ ಒಂದು ಧೈರ್ಯ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ, ಸುಮಾರು ಆಗಿನ ಟೈಮ್ನಲ್ಲಿ ರೀಲ್ಗಳನ್ನಾಗಿ ಮಾಡ್ತಾ ಇದ್ರು. 4 ರೀಲು, 1ನೇ ರೀಲು, ಆಮೇಲೆ ಮಧ್ಯಂತರ, ಆಮೇಲೆ 3ನೇದು, ಆಮೇಲೆ 4ನೇ ರೀಲು ಅಂತ. ಹೀಗೆ ಕೊನೆಯ ಒಂದು 25%, 25% ಚಲನಚಿತ್ರವನ್ನು ಕಲರ್ ನಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ರು. ಆಗಿನ ಕಾಲದಲ್ಲಿ ಕಲರ್ ಪಿಕ್ಚರ್ ಅಂತಂದ್ರೆ ಎಲ್ಲರೂ ಬಾಯಿ ತೆಗೆದು ನೋಡ್ತಾ ಇದ್ರು. ಕಲರ್ ಪಿಕ್ಚರ್ ಅನ್ನು ಮಾಡ್ತಾರ, ಕಲರ್ ಚಲನಚಿತ್ರವನ್ನು ಮಾಡ್ತಾರ ಅಂತ. ಹಾಗೆ ಕಲರ್ ಚಲನಚಿತ್ರ ಕೊನೆಯ 25% ಒಂದು ಕಲರ್ ಚಲನಚಿತ್ರವನ್ನು ಮಾಡಿದ ಚಿತ್ರ ವೀರಕೇಸರಿ. ಈ ವೀರಕೇಸರಿಯಲ್ಲಿ ಖಳನಾಯಕನಿಗೆ ಪಟ್ಟಾಭಿಷೇಕ ಮಾಡೋದಿರ್ತೈತಿ. ಆ ಪಟ್ಟಾಭಿಷೇಕ ಮಾಡುವ ಹೊತ್ತಿನಲ್ಲಿ ವಿಜೃಂಭಣೆಯಿಂದ ಮಾಡ್ಬೇಕು. ಅದನ್ನ ಹೆಂಗ್ ಮಾಡ್ತೀನಿ ನೀನು ಅಂತಂತ ಹೇಳಿ ಆ ಖಳನಾಯಕ ತನ್ನ ಒಬ್ಬ ಸೇನಾಧಿಪತಿ ಅಂದ್ರೆ ಬಾಲಕೃಷ್ಣ ಅವರಿಗೆ ಕೇಳಿದಾಗ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಎಷ್ಟು ಸುಂದರವಾದ ಒಂದು ಮಾತು ಹೇಳ್ತಾರೆ ಅಂತಂದ್ರೆ, ಪ್ರಭು ನಿಮ್ಮ ಈ ಒಂದು ಪಟ್ಟಾಭಿಷೇಕಕ್ಕೆ ಅದ್ಭುತವಾಗಿರ್ತಕ್ಕಂತಹ ಒಂದು ದೃಶ್ಯವನ್ನು ನಿಮಗೆ ತರಿಸ್ತೀನಿ. ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು ಅಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಸರ್ಕಸ್ಸು, ಹಾಗೆ ಜನರಿಂದ ವಿವಿಧವಾಗಿರ್ತಕ್ಕಂತಹ ಮನೋರಂಜನೆಗಳನ್ನು ನಾನು ನಿಮಗೆ ಮಾಡಿಸ್ತೀನಿ ಪ್ರಭು ಅಂತ ವಚನ ಕೊಡ್ತಾನೆ. ಹಾಗೆ ಮಾಡ್ತಕ್ಕಂತಹ ಒಂದು ಸರ್ಕಸ್ ನಲ್ಲಿ ರಾಜ್ಕುಮಾರ್ ಸರ್ ಅವರು, ಹಾಗೆ ಆ ಒಂದು ಸರ್ಕಸ್ ನಲ್ಲಿ ನಮ್ಮ ನರಸಿಂಹರಾಜು ಸರ್ ಅವರು ಇಷ್ಟು ಒಂದು ಆ ಸರ್ಕಸ್ ನಲ್ಲಿ ಮಾಡಿದ್ದಾರೆ. ನಿಜವಾಗೂ ತಾವೇ ಸರ್ಕಸ್ ಮಾಡ್ತೀವೇನೋ ಅನ್ನೋ ವಿಚಾರ ಅವರ ಜೊತೆಗೆ ಆ ಸಹನಟರು ಸಹಿತವಾಗಿ ನ್ಯಾಚುರಲ್ ಆಗಿ ಆ ಒಂದು ಸರ್ಕಸ್ ಅನ್ನು ಮಾಡಿ, ಆ ಒಂದು ಸರ್ಕಸ್ ನಲ್ಲಿ ಹುಮ್ಮಸ್ನಿಂದ ಮಾಡಿ ರಾಜನನ್ನು ಬಿಡಿಸ್ಕೊಂಡು ಕೊನೆಗೆ ಖಳ್ಳನಾಯಕನನ್ನು ಆ ನಾಯಕನಾಗಿರ್ತಕ್ಕಂಥ ರಾಜ್ಕುಮಾರ್ ಅವರನ್ನು ಮುಗಿಸಿ ಪಟ್ಟಾಭಿಷೇಕವನ್ನು ಗಳಿಸ್ಕೊಂಡು ವೀರ ಕೇಸರಿ ಅಂತ ಬಿರುದು ಪಡ್ತಾನೆ. ಆ ಒಂದು ಸರ್ಕಸ್ಸಿನ ದೃಶ್ಯ ಅವ್ರು ಹೇಳಬಿಟ್ಟಿದ್ದಾರೆ, ಪ್ರಭು ಹಿಂದೆ ಯಾರು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ, ಅಂತಹ ಒಂದು ರಾಜ್ಯ ಪಟ್ಟಾಭಿಷೇಕವನ್ನು ನಿಮಗೆ ಮಾಡಿಸ್ತೀವಿ, ಅಂತಹ ಒಂದು ಮನೋರಂಜನೆ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಮನೋರಂಜನೆ ನಿಮಗೂ ತೋರಿಸ್ತಾ ಇದ್ದೀವಿ ನೋಡಿ.
ನರಸಿಂಹರಾಜು ಸರ್ ಅವರು, ಹಾಗೆ ಅಮರ ಶಿಲ್ಪಿ ಜಕಣಾಚಾರಿ, ಚಂದ್ರಕುಮಾರ, ಮಲ್ಲಿ ಮದುವೆ, ಹೀಗೆ ಅನೇಕವಾಗಿರ್ತಕ್ಕಂತಹ ಒಂದು ಚಲನಚಿತ್ರವನ್ನು ಮಾಡ್ತಾ ಸಾಕ್ತಾ ಇರ್ತಾರೆ. ಹೀಗೆ ಸಾಗುವಾಗ ಇವರಿಗೆ ಮತ್ತೊಂದು ಚಲನಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ, ಆಲ್ಮೋಸ್ಟ್ ಆಲ್ ನರಸಿಂಹರಾಜು ಅವರು ಹೆಚ್ಚಿಗೆ ಇರ್ತಕ್ಕಂಥ ಒಂದು ಚಲನಚಿತ್ರ ಅಂದ್ರೆ ರಾಜ್ಕುಮಾರ್ ಅವ್ರ ಜೊತೆನೆ ಅಂತ ಹೇಳ್ಬೋದು. ಎಷ್ಟು ಒಂದು ಅವರು ಪ್ರಸಿದ್ಧಿ ಪಡೆದಿದ್ರು ಆಗಿನ ಕಾಲದಲ್ಲಿ ನರಸಿಂಹರಾಜು ಸರ್ ಅವರು, ಬಾಲಕೃಷ್ಣ ಸರ್ ಅವರು ಅಂತಂದ್ರೆ, ಚಲನಚಿತ್ರಕ್ಕೆ ಮೊದಲಿಗೆ ಬುಕ್ ಮಾಡ್ಬೇಕಾದ್ರೆ ಈ ಇಬ್ಬರು ಹಾಸ್ಯ ನಟರು ಯಾವಾಗ ಖಾಲಿ ಇದ್ದಾರೆ ಇವರನ್ನು ಬುಕ್ ಮಾಡಿದ ಮೇಲೆ ಆಮೇಲೆ ರಾಜ್ಕುಮಾರ್ ಅವರಿಗೆ ಬುಕ್ ಮಾಡ್ತಾ ಇದ್ರಂತೆ. ಅಂದ್ರೆ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಉಳಿದ ಹೀರೋಗಳು ವಿಷ್ಣುವರ್ಧನ್ ಆಯ್ತು, ಶ್ರೀನಾಥ್ ಆಯ್ತು, ಆಗಿನ ಒಂದು ಟೈಮ್ ನಲ್ಲಿ ಕಲ್ಯಾಣ್ ಕುಮಾರ್ ಅವರಾಯ್ತು, ಉದಯ್ ಕುಮಾರ್ ಆಯ್ತು, ಅವ್ರು ಯಾವುದೇ ಒಂದು ಹೀರೋ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಹಾಸ್ಯ ಪಾತ್ರ ಆಗಿನ ಕಾಲದಲ್ಲಿ ಬೇಕೇ ಬೇಕಾಗಿತ್ತು. ಹೀಗೆ ಇದ್ದಾಗ ನರಸಿಂಹರಾಜು ಸರ್ ಅವರು, ಬಾಲಕೃಷ್ಣ ಸರ್ ಅವರು ಯಾವಾಗ ಅವರು ಶೂಟಿಂಗ್ ನಲ್ಲಿ ಖಾಲಿ ಇರ್ತಾರೋ ಅವರು ಶೂಟಿಂಗ್ ಬುಕ್ ಮಾಡಿಕೊಂಡು ಆಮೇಲೆ ಈ ನಟರನ್ನು ಬುಕ್ ಮಾಡ್ತಾ ಇದ್ರು. ಅಂದ್ರೆ ನಾಯಕ ನಟರನ್ನು ಬುಕ್ ಮಾಡ್ತಾ ಇದ್ರು, ನಾಯಕಿಯರನ್ನು ಬುಕ್ ಮಾಡ್ತಾ ಇದ್ರು. ಅಂತಹ ಒಂದು ಡಿಮ್ಯಾಂಡ್, ಗೌರವ ಈ ಒಂದು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಸರ್ ಅವರಿಗಿತ್ತು ಅಂತ ಹೇಳ್ಬೋದು. ಹೀಗೆ ಒಂದು ಚಲನಚಿತ್ರ 1965ರಲ್ಲಿ ತೆರೆ ಕಂಡಿರ್ತಕ್ಕಂಥ ಒಂದು ಚಿತ್ರ ಚಂದ್ರಹಾಸ ಒಂದು ಚಿತ್ರದಲ್ಲಿ ಚಂದ್ರಹಾಸನಾಗಿ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಈ ಒಂದು ಇತಿಹಾಸ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಮಂತ್ರಿ ದುಷ್ಟ ಬುದ್ಧಿ ಅಂತ ಉದಯ್ ಕುಮಾರ್ ಅವರು ಮಾಡಿದ್ದಾರೆ. ಆ ಒಂದು ಅವರ ದುಷ್ಟತನದಿಂದ ಆ ಮಗುವಿನ ಒಂದು ಎಡಗಾಲಿನ ಒಂದು ಸಣ್ಣ ಬೆರಳು ಉಗುರನ್ನು ಕತ್ತರಿಸಿ ಆ ಮಗುವನ್ನು ಕಾಡಿನಲ್ಲಿ ಬಿಟ್ಬಿಡ್ತಾರೆ. ಆ ಕಟಗರು ಅವರಿಗೆ ಕೊಲ್ಲಲಿಕ್ಕೆ ಮನಸ್ಸು ಬರಂಗಲ್ಲ. ಆ ರಾಜ ಮುಂದೆ ಅವನು ಚಂದ್ರಹಾಸನಾಗ್ತಾನೆ. ಇವರ ಒಂದು ಮಿತ್ರನ ಪಾತ್ರದಲ್ಲಿ ನೋಡ್ರಿ, ಆ ಒಂದು ನಾಯಕನಿಗೆ ಒಂದು ಪಾತ್ರ ಸೃಷ್ಟಿ ಯಾರು ಮಾಡ್ಬಿಡ್ತಿದ್ರು ಅಂದ್ರೆ ನಿರ್ಮಾಪಕ ನಿರ್ದೇಶಕರು ಮಾಡ್ಬಿಡ್ತಾ ಇದ್ರು. ಅದು ಹಾಸ್ಯ ಒಂದು ಪಾತ್ರವನ್ನು ಮಾಡ್ತಾ ಇದ್ರು. ಅದಕ್ಕೆ ಯಾರು ಅಂತಂದ್ರೆ ನರಸಿಂಹರಾಜು ಸರ್ ಅವರ ಒಂದು ಮಿತ್ರನಾಗಿ, ಅದು ಒಂದು ಆಂಜನೇಯ ಹನುಮಂತನ ಭಕ್ತರಾಗಿ ಆ ಹನುಮಂತನ ದೇವಸ್ಥಾನದಲ್ಲಿ ಬೆಳೆದು ರಾಜ್ಕುಮಾರ್ ಅವರು, ನಾನು ಒಂದು ಜಗತ್ತು ಹೇಗಿದೆ, ರಾಜ್ಯಭಾರ ಮಾಡ್ಲಿಕ್ಕೆ ಏನೇನು ಅನುಭವ ಬೇಕು ನಾನು ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋದಾಗ ದಾರಿಯಲ್ಲಿ ತನ್ನ ಬಾಲ್ಯ ಸ್ನೇಹಿತನನ್ನು ಭೇಟಿ ಆಗ್ತಾರೆ. ಆ ಬಾಲ್ಯ ಸ್ನೇಹಿತರೇ ನರಸಿಂಹರಾಜು ಸರ್. ಆ ಬಾಲ್ಯ ಸ್ನೇಹಿತರಾದಾಗ ಅವರಿಬ್ಬರು ಎಷ್ಟು ಒಂದಾಗಿದ್ರೆ, ಏನ್ ನಿಜವಾಗೂ ಬಾಲ್ಯ ಸ್ನೇಹಿತರು ಬೆಳೆದೇ ಬಂದಿದ್ದಾರೇನು ಅನ್ನುವಂತಹ ಒಂದು ದೃಶ್ಯ ಇಲ್ಲಿದೆ ನೋಡಿ. ಆಂಜನೇಯ, ಮಹಾಭೀಮ ಕಾಯ, ಮಾರುತಿರಾಯ, ಹನುಮಂತರಾಯ, ನೀನೇನೋ ಗಟ್ಟಿ ಮನಸ್ಸು ಮಾಡಿ ಬ್ರಹ್ಮಚಾರಿಯಾಗಿ ವಜ್ರಕಾಯನಾಗಿ ಕೂತು ಬಿಟ್ಟೆ. ಆದ್ರೆ ನನ್ನ ಗತಿ ಏನು ಹನುಮ? ನೀನೇನೋ ಬೆಟ್ಟಗಳನ್ನು ಕಿತ್ತಿಡಬಲ್ಲೆ, ಆದರೆ ನಾನು ಒಂದು ಕಲ್ಲೆಸೆದರೂ ಉಸಿರು ಸಿಕ್ಕಿ ಹಾಕಿಕೊಳ್ಳುವುದು. ನೀನು ಸಾಗರವನ್ನೇ ದಾಟಬಲ್ಲೆ, ನಾನು ಒಂದು ಹಳ್ಳವನ್ನೂ ಹಾರಲಾರೆ. ನೀನು ರಕ್ಕಸ ತಂಡಗಳನ್ನೇ ಸದಬೆಳೆದ ವಜ್ರಾಂಗ, ನಾನು ಕನಸಿನಲ್ಲಿ ಅವರು ನೆನೆಸಿಕೊಂಡ್ರು ಬೆಚ್ಚಿ ಬೆದರುವ ಕೃಷಾಂಗ. ತಿನ್ನುವುದೇನೋ 10ರಷ್ಟು, ಬೆಳವಣಿಗೆ ಮಾತ್ರ ಇದ್ದಷ್ಟೇ. ಲಕ್ಷ ಉಪಾಯ ಮಾಡಿದ್ರು ಮೈ ಬೆಳೆಯಲಿಲ್ಲ, ಬುದ್ಧಿ ಹರಡಲಿಲ್ಲ. ಕಂಡವರ ಕುಚೋತ್ತಿಗೆ ಗುರಿಯಾಗಿರುವುದೇ ನನ್ನ ಹಣೆ ಬರಹ. ಇನ್ನು ಹೆಣ್ಣುಗಳಂತೂ ನನ್ನ ಕಡೆ ತಿರುಗಿ ಸಹ ನೋಡುವುದಿಲ್ಲ. ಒಂದು ವೇಳೆ ನೋಡಿದ್ರು ಕಣ್ಣು ಮುಚ್ಚಿಕೊಂಡು ಓಡಿ ಹೋಗು. ಹೀಗಾದ್ರೆ ನಾನು ಸಂಸಾರಿ ಆಗೋದು ಹೇಗೆ ದೇವ? ನಿನ್ನ ದಯದಿಂದ ನನಗೊಬ್ಬ ಮಾವ ಸಿಕ್ಕಿದ್ದಾನೆ. ಆದರೆ ಅವನ ಜೊತೆಯಲ್ಲಿರೋ ಜಟ್ಟಿಯನ್ನು ಸೋಲಿಸಿದರೆ ಮಾತ್ರ ತನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡುವನಂತೆ. ಕೃಪೆ ಮಾಡಿ ಈ ಒಂದೇ ಒಂದು ದಿನಕ್ಕೆ ನಿನ್ನ ಅಪಾರ ಶಕ್ತಿಯನ್ನು ನನಗೆ ದಾನವಾಗಿ ಕೊಟ್ಟು ನನ್ನನ್ನು ಹರಸು ಭಗವಾನ್. ಇಲ್ಲವಾದರೆ ಈ ನಿನ್ನ ಪಾದದಡಿಯಲ್ಲಿ ಈ ಹೊಂಡವನ್ನು ಈಡುಗಾಯ ಮಾಡಿ ಈ ಅಲ್ಪ ಪ್ರಾಣವನ್ನು ನಿನಗೆ ಅರ್ಪಿಸುತ್ತೇನೆ. ಮುಖ್ಯ ಪ್ರಾಣ ಕೊಡು ಕೊಡು, ಕೊಡುವುದಿಲ್ಲವೇ? ಇದು ತೆಗೆದುಕೋ. ಜಯ ವೀರ ಹನುಮ. ಕರೆದೆಯಾ ಹನುಮ? ವತ್ಸ ವತ್ಸ, ಕೂಗಿದೆಯಾ ಮಾರುತಿ? ಇದು ಬಂದೆ ಬಂದೆ ಹನುಮಂತ. ಗುರುದೇವ, ನಿನ್ನ ಬೇಡಿಕೆ ಫಲಿಸಿದೆ. ಇಡೀ ತಾಯಿತವನ್ನು ವಜ್ರಾಂಗ ಬಲಿ ಹೆಸರು ಹೇಳಿ ಕಟ್ಟಿಕೋ, ನಂತರ ಜಗತ್ತನ್ನೇ ಎದುರಿಸಬಲ್ಲೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಜಯ ವೀರ ಹನುಮ. ಜೈ ಮಾರುತಿ.
ಬರೆ ಬಳಿರೆ ತಾಯತಿ ಇದು ಆಂಜನೇಯನ ತಾಯತಿ ವೀರಾಂಜನೇಯನ ತಾಯತಿ ವಜ್ರಾಂಗ ಬಲಿಯ ತಾಯತಿ ದೇವತೆಗಳ ಸಾವಿಂದ ತಪ್ಪಿಸಿ ಅಮರರಾಗಿಸಿದ ತಾಯತಿ ಬರೆ ಬಳಿರೆ ಹಿಟ್ಟು ಹಿಟ್ಟಾಗಿ ಹೋಗುವುದು ಅದು ನುಚ್ಚು ನೂರಾಗಿ ಹೋಗುವುದು ಭಕ್ತರೆ ಬಳಿರೆ ಬರೆ ಬಳಿರೆ ತಾಯತಿ ಇದು ಆಂಜನೇಯನ ತಾಯತಿ ವೀರಾಂಜನೇಯನ ತಾಯತಿ ದೇವತೆಗಳ ಸಾವಿಂದ ತಪ್ಪಿಸಿ ಅಮರರಾಗಿಸಿದ ತಾಯತಿ ಬರೆ ಬಳಿರೆ ಸಪ್ತ ಸಮುದ್ರವ ದಾಟಲು ಹಿಂದೆ ಶಕ್ತಿ ಕೊಟ್ಟು ತಾಯತಿ ಸಪ್ತ ಸಮುದ್ರವ ದಾಟಲು ಹಿಂದೆ ಶಕ್ತಿ ಕೊಟ್ಟು ತಾಯತಿ ಸಂಜೀವಿನಿ ಪರ್ವತವ ಎತ್ತಲು ಸಾಧಕವಾಯ್ತಿ ತಾಯತಿ ಬರೆ ಬಳಿರೆ ಹರಿಹರಾದಿಗಳು ಅಡ್ಡ ಬಂದರು ಎದುರಿಸಲಿ ಕೈಯೇ ಸಾಕು ಹರಿಹರಾದಿಗಳು ಅಡ್ಡ ಬಂದರು ಎದುರಿಸಲಿ ಕೈಯೇ ಸಾಕು ಮಗಳ ಕೊಡುವ ಮಾವಯ್ಯ ತನ್ನ ಮಗಳ ಕೊಡುವ ಮಾವಯ್ಯನು ಕೂಡ ನೆಲವ ಕಚ್ಚಿ ನನ್ನ ಬೇಡನೆ ಬೇಕು ಬರೆ ಬಳಿರೆ ಬರೆ ಬಳಿರೆ ತಾಯತಿ ಇದು ಆಂಜನೇಯನ ತಾಯತಿ ವೀರಾಂಜನಿ ತಾಯತಿ ದೇವತೆಗಳ ಸಾವಿಂದ ತಪ್ಪಿಸಿ ಅಮರರಾಗಿಸಿದ ತಾಯತಿ ಬರೆ ಬಳಿರೆ ಜಯ ವೀರ ಹನುಮಾನ್. ಲೋ ಗಣಪತಿ, ನಿನ್ನ ಹಣೆ ಬರ ಇಷ್ಟೇ. ಬದುಕಿರುವವರೆಗೂ ಬ್ರಹ್ಮಚಾರಿಯಾಗಿ ಆಳುತ್ತಾ ಕುಕ್ಕರಿಸು. ನನ್ನ ಮಗಳನ್ನ ಈ ಧೀರ ಹೋರಿಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಏನಂದ್ರಿ ಮಾವ? ಮದುವೆ ಮದುವೆ ಈ ಹೋರಿಗ ಮದುವಳಿಗ ಒಂದೇ ಏಟಿಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಡ್ತೀನಿ. ಜೈ ವೀರ ಹನುಮ. ಜೈ ವೀರ ಹನುಮ. ನೋಡು ನಿನ್ ಮಗಳು ಹೇಳು. ಈಗ ನಿನ್ನ ಮಗಳ ನಾರಿಗೆ ಕೊಡ್ತೀಯ? ಎಲ್ಲವನ್ನ ಹೇಗ್ ಬಂತು ನಿನಗಿಷ್ಟು ಶಕ್ತಿ? ಎಲ್ಲ ವೀರಾಂಜನೇಯನ ಪ್ರಸಾದ. ಇದು ತಾಯ್ತಿ 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 ಏನೋ ದಾಂಡಿಗ ಪಾಪ, ಈ ಬಡಪಾಯಿ ಮೇಲೇನೋ ನಿನ್ ಪೌರುಷ ಪ್ರದರ್ಶನ. ಏನ್ ಇವ್ನು ಕೊಲ್ಲಬೇಕು ಅಂತಿದ್ದೀಯೇನು? ಮತ್ತೆ ಬಾ, ನಿನ್ನನ್ನು ಕಳಿಸ್ತಾನೆ ಯಮಲೋಕಕ್ಕೆ. ಜೈ ವೀರ ಹನುಮ. ಕಟ್ಟೋ ಹೊಡಿ ಹೊಡಿ, ಬಾರ್ಸು, ಚಟ್ಟು ಚಟ್ಟಿ ಮಾಡು, ಮೈ ಮುಡಿ ರಬ್ಬರು ಬಿಡಿ ಆಗೋ. ಬೇಕಿಲ್ಲ, ಅದಕ್ಕಿಂತ ಪ್ರಬಲವಾದ ರಕ್ಷೆ ನನ್ನಲ್ಲಿದೆ. ಹೇಗಿದೆ ಅಕ್ಕ?
ಹತ್ರ ವೀರಾಂಜನೆ ತಾಯ್ತಿಯೇ ಎಲ್ಲಿ ನೋಡೋಣ? ಅಲ್ಲ, ಇದು ತಾಯ್ತವಲ್ಲ, ಶ್ರೀಮನ್ನಾರಾಯಣ ಸ್ವರೂಪವಾದ ಪವಿತ್ರ ಸಾಲಿಗ್ರಾಮ. ಸಾಲಿಗ್ರಾಮ ಅಂದ್ರೆ ನೀನು 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 ಚಂದ್ರಹಾಸ. ಚಂದ್ರಹಾಸ ತಮ್ಮ, ತಮ್ಮ, ತಮ್ಮ. ನೀನು 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 ನಾನು ಗಣಪತಿ. ಗಣಪತಿ ಗಣಪತಿ ಗಣಪತಿ. ಏನಯ್ಯ ನಿನ್ನ ಗುರುತೇ ಸಿಕ್ಕಿಲ್ವಲ್ಲಯ್ಯ? ಗಣಪತಿ ಅಮ್ಮ ಇಲ್ಲಿ. ಅಮ್ಮ ಕುಂತಿನ ಸೆರೆಮನೆಯಲ್ಲಿ. ಅಯ್ಯೋ ಪಾಪ, ನಮಗ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ. ಬಾ ಮೊದಲು ಅಮ್ಮನ ಸರಿಯಿಂದ ಬಿಡು. ಅಯ್ಯ ಅಯ್ಯ, ಅವನಯ್ಯ ನನ್ನ ಅಳಿಯನ್ ಕರ್ಕೊಂಡೋಗ್ಬಿಟ್ರೆ ಮಗಳಿಗತಿ ಏನು? ದಯಮಾಡಿ ನೀನೇ ನಿಂತು ಮದುವೆ ಮಾಡಿಸ್ಬಿಡಯ್ಯ. ಬಿಡಯ್ಯ, ನಮ್ಮಮ್ಮ ಇಲ್ದೆ ನನ್ನ ಮದುವೆ ಇಲ್ಲ. ನನ್ನ ತಮ್ಮನಂತೂ ಬಂದ್ಬಿಟ್ಟ. ನಮ್ಮಮ್ಮ ಬಂದ ಮೇಲೆ ನನ್ನ ಮದುವೆ. ಬರ್ತೀನಿ ಮಾವ, ಬರ್ತೀನಿ. ಗೆಳೆತನ ಅಂದ್ರ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ನೀವು ಚಂದ್ರಹಾಸ ಒಂದು ಚಲನಚಿತ್ರದಿಂದ ನೋಡಿದ್ರಿ. ಹಾಗೆ ನಮ್ಮ ದೇಶದಲ್ಲಿ ಅನೇಕವಾಗಿರ್ತಕ್ಕಂಥ ರಾಜರು, ಮಹಾರಾಜರು ಎಲ್ಲರೂ ಆಳ್ವಿಕೆಯನ್ನು ನಡೆಸಿದ್ದಾರೆ. ಒಂದೊಂದು ಕಾಲದಲ್ಲಿ, ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ರಾಜನು ಅತಿ ಶ್ರೇಷ್ಠನಾಗಿ ಬರುತ್ತಾರೆ. ಇವತ್ತು ನಾವು ನೀವೆಲ್ಲರೂ ಅಚ್ಚಳಿಯದೇ ಮನಸ್ಸಿನಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಒಬ್ಬ ರಾಜ ಅಂತಂದ್ರೆ ಸತ್ಯ ಹರಿಶ್ಚಂದ್ರ. ಸತ್ಯನೇ ತನ್ನ ಉಸಿರು, ಸತ್ಯನೇ ತನ್ನ ದೈವ ಅಂತ ನಂಬಿರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ಅವರ ಒಂದು ಆಧಾರವಾಗಿಟ್ಟುಕೊಂಡು ಒಂದು ಚಲನಚಿತ್ರವನ್ನು ಮಾಡಿದ್ರು. ಆ ಸತ್ಯ ಹರಿಶ್ಚಂದ್ರ ಒಂದು ಪಾತ್ರವನ್ನು ರಾಜ್ಕುಮಾರ್ ಅವರು ಯಶಸ್ವಿಯಾಗಿ ಅಭಿನಯಿಸಿದರು. ಹಾಗೆ ಅವರ ಒಬ್ಬ ಗುರುವಾಗಿ ವಿಶ್ವಾಮಿತ್ರರ ಪಾತ್ರದಲ್ಲಿ ಖಳನಾಯಕ ಉದಯ್ ಕುಮಾರ್ ಅವರು ಬಹಳ ಚೆನ್ನಾಗಿ ಒಂದು ಖಳನಾಯಕನ ಪಾತ್ರವನ್ನು ಅಂದ್ರೆ ವಿಶ್ವಾಮಿತ್ರನ ಪಾತ್ರವನ್ನು ಅವರು ನಿರ್ವಹಿಸಿದರು. ಆಗಿನ ಕಾಲದಲ್ಲಿ ಪ್ರಸಿದ್ಧ ಖಳನಾಯಕರು ಉದಯ್ ಕುಮಾರ್ ಸರ್ ಅವರು, ತೂಗುದೀಪ್ ಶ್ರೀನಿವಾಸ್ ಸರ್ ಅವರು, ಹಾಗೆ ವಜ್ರಮುನಿ ಸರ್ ಅವರು, ಹೀಗೆ ಒಬ್ಬೊಬ್ಬರು ಒಂದೊಂದು ಅವಧಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಖಳನಟರು ನಮ್ಮ ಒಂದು ಕನ್ನಡ ಒಂದು ಚಲನಚಿತ್ರರಂಗಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಚಲನಚಿತ್ರ 1969ರಲ್ಲಿ ತೆರೆಗೆ ಬಂತು. ಚಿತ್ರ ಸತ್ಯ ಹರಿಶ್ಚಂದ್ರ. ಈ ಒಂದು ಸತ್ಯ ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರರ ಶಿಷ್ಯನಾಗಿ ನಮ್ಮ ನರಸಿಂಹರಾಜು ಸರ್ ಅವರು ಮಾಡಿದ್ರು ಆ ಪಾತ್ರ. ಈಗಲಾದ್ರೂ ನಾವು ಯಾರಿಗಾದ್ರೂ ಹೇಳ್ತೀವಿ, ಏನು ಮಾರಾಯ ಇವ ಒಂಥರ ನಕ್ಷತ್ರಿಕ ಜೋಡಾದಂಗಾಗಿದ್ದಾರಲ್ಲ ನಕ್ಷತ್ರಿಕ ಅಂತ. ನಕ್ಷತ್ರಿಕನ ಒಂದು ಪಾತ್ರದಲ್ಲಿ ಅಂದ್ರೆ ವಿಶ್ವಾಮಿತ್ರರ ಶಿಷ್ಯನಾಗಿ ನಕ್ಷತ್ರಿಕನ ಪಾತ್ರದಲ್ಲಿ ಸತ್ಯ ಹರಿಶ್ಚಂದ್ರನ ಹಿಂದೆ ಹಾಗೆ ಬೆನ್ ಬೀಳೋದು. ಯಾಕೆ ಅಂತಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ. ಅಂದ್ರೆ ಬೆಟ್ಟದ ಮೇಲೆ ನಿಂತು ಆನೆ ಮೇಲೆ ಕುಳಿತುಕೊಂಡು ಎಷ್ಟು ಎತ್ತರ ಹೋಗುತ್ತೆ ಆ ದುಡ್ಡು, ಅಷ್ಟು ಒಂದು ಬಂಗಾರವನ್ನು, ಸುವರ್ಣ ನಾಣ್ಯಗಳನ್ನು ನನಗೆ ನೀಡಬೇಕು ಅಂತಂದಾಗ ನನ್ನ ಜೀವ ಒತ್ತೇಟಾದ್ರೂ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಈ ದುಡ್ಡು ಬರೋವರೆಗೂ ನೀನು ಇವನನ್ನು ಬಿಡಬೇಡ ಅಂತ ಹೇಳಿ ಹಿಂದೆ ಬೆನ್ನು ಹತ್ತಿ ಕಳಿಸಿರ್ತಕ್ಕಂಥವರೇ ಅವರ ಶಿಷ್ಯ ನಕ್ಷತ್ರಿಕ. ಈ ನಕ್ಷತ್ರಿಕನ ಪಾತ್ರವನ್ನು ನಮ್ಮ ನರಸಿಂಹರಾಜು ಸರ್ ಅವರು ಹೇಳ್ತಾರೆ. ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ವಿಶ್ವಾಮಿತ್ರ ಅವರು ಅಂಡ ಪಿಂಡ ಬ್ರಹ್ಮಾಂಡ ಅಂತಿರ್ತಾರೆ. ನರಸಿಂಹರಾಜು ಅವರು ಅಂತಾರೆ ಅಂಡ ಪಿಂಡ ಬ್ರಹ್ಮಾಂಡ, ಏನಾದ್ರೂ ಅಂಡ ಪಿಂಡ ಬ್ರಹ್ಮಾಂಡ ಎಲ್ಲೇ ಆದ್ರೂ ಏನೇ ಆದ್ರೂ ಅದು ಎಲ್ಲ ಇಲ್ಲೇ ನಡಿಬೇಕಲ್ಲ ಗುರುಗಳೇ. ಇಂತಹ ಒಂದು ಅದ್ಭುತವಾದ ನಟನಾ ಶೈಲಿ ನರಸಿಂಹರಾಜು ಸರ್. ಆ ಟೈಮ್ನಲ್ಲಿ ಎಷ್ಟು ಕಾಡಿಸ್ತಾರೆ ಹರಿಶ್ಚಂದ್ರಗೆ ಅಂತಂದ್ರೆ ಅಲ್ಲಿ ಒಂದು ಹಾಡನ್ನು ಕುಂದ್ರಸಕ್ಕಂತ ಒಂದು ಸನ್ನಿವೇಶ ಬರುತ್ತೆ. ಏನಿದು ಗ್ರಹಚಾರವು ಅಂತ. ಅಂದ್ರೆ ಎಂತ ಗ್ರಹಚಾರ ನಮ್ದು. ಎಲ್ಲಿ ಹೋದ್ರಂದ್ರು ಇವರು ನಮ್ಮ ನಕ್ಷತ್ರಿಕ ನರಸಿಂಹರಾಜು ಅವರು ಬಿಡ್ತಾ ಇರಂಗಿಲ್ಲ ಹರಿಶ್ಚಂದ್ರ. ಯಾಕೆಂದ್ರೆ ಬಿಟ್ರಂದ್ರೆ ತಪ್ಪಿಸ್ಕೊಂಡು ಹೋದ್ರೆ ಗುರು ನನಗ್ ಬೈತಾರೆ. ಅದಕ್ಕೆ ಎಲ್ಲೇ ಹೋದ್ರು ಬಿಡ್ತಾರೆ. ಎಷ್ಟು ಕಾಡಿಸ್ತಾರೆ ಅಂತಂದ್ರೆ ಅಷ್ಟು ಕಾಡಿಸ್ತಾರೆ. ಕೊನೆಗೆ ನನ್ನ ಕಡೆಯಿಂದ ಆಗೋದಿಲ್ಲ ಗುರುಗಳೇ, ಇವರನ್ನು ನಾನು ಸೋಲಿಸ್ಲಿಕ್ಕೆ ನನಗೆ ಆಗೋದಿಲ್ಲ, ನನಗೆ ಬಿಟ್ಟು ಬಿಡ್ರಿ ಅಂತಂತಾರೆ. ಅಷ್ಟು ಒಂದು ಕಾಡ್ಸಿದ್ರು ಸಹಿತವಾಗಿ ಹರಿಶ್ಚಂದ್ರ ತನ್ನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಆ ಒಂದು ಏನಿದು ಗ್ರಹಚಾರವು ಅಂತಕ್ಕಂಥ ಒಂದು ಗೀತೆಯನ್ನು ಈಗ ನಮ್ಮ ವಾಹಿನಿಯಿಂದ ನೋಡೋಣ. ಹೋಗಿದ್ರ ಗುರುಗಳೇ, ಯಾಕೋ ಎಡಗಣ್ಣು ಹಾರ್ತಾ ಇದೆ. ಆತನ ನಿಗ್ರಹ ನೋಡಿದ್ರೆ ನಮ್ಮ ಋಣ ತೀರಿಸೋ ಹಾಗೆ ಕಾಣಿಸುತ್ತೆ. ನಕ್ಷತ್ರಿಕ, ನಮಗೆ ಮುಖ್ಯವಾದ್ದು ಹಣವಲ್ಲವೋ ಮೂಢ. ಅವನ ಋಣವನ್ನು ತೀರಿಸದಿದ್ರೇನೆ ಮಾತಿಗೆ ತಪ್ಪಿದಂತಾಗುತ್ತದೆ. ನೀನು ಅಡಿಗಾಡಿಗೆ ಅಡ್ಡಗಟ್ಟಿ ಒಂದು ಚೂರು ಕವಡಿಯೂ ಸಿಗದಂತೆ ಮಾಡಬೇಕು. ನಿಂತ ಸ್ಥಳದಲ್ಲಿ ನೆಲಗೊಡದೆ ಅಷ್ಟ ಕಷ್ಟಗಳಿಂದ ಅವನನ್ನು ಅಲುಗಾಡಿಸಿ ಹೇಗಾದರೂ ಮಾಡಿ ಅವನಿಂದ ಅಸತ್ಯವನ್ನು ಆಡಿಸಿ ಬರಬೇಕು. ನೋಡ್ತಾ ಇರಿ ಗುರುಗಳೇ, ಪಟ್ಟು ಅಂದ್ರೆ ಪಟ್ಟು, ನಕ್ಷತ್ರಕ್ಕಂದ್ರೆ ಪಟ್ಟು. ಆಶೀರ್ವಾದ ಮಾಡಿ. ರೇಯೋತ್ತು, ಹೋಗಿ ಬಾ.
ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ ಏನಿದಿ ಗ್ರಹಚಾರವೋ ಅಯ್ಯೋ ಮುಳ್ಳು ಅಪ್ಪ ಯಾವ ಚಿಂತೆ ನೋವು ಕಾಣದೆ ಆಶ್ರಮದೊಳು ಹಾಯಾಗಿದ್ದೆ ಇಂದು ಕಾಡೊಳು ಬಿಸಿಲ ಝಳದೆ ಬೆಂದು ಬೆವರುತ ಬಾಳಲಿದೆ ಏನಿದೆ ಗ್ರಹಚಾರವೋ ಏನಿದೆ ವನವಾಸವೋ ಅಯ್ಯೋ ಅಯ್ಯೋ ಹಾವು ಹಾವು ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ ಏನಿದಿ ಗ್ರಹಚಾರವೋ ವೀಕ್ಷಕರೇ, ನಿಮಗೆಲ್ಲ ಹೇಳಿದ ಹಾಗೆ ಆಗಿನ ಒಂದು ಚಿತ್ರೀಕರಣದಲ್ಲಿ ಜಾನಪದ ಒಂದು ಚಲನಚಿತ್ರಕ್ಕೆ ಹೆಚ್ಚು ಒಂದು ಮಹತ್ವ ನೀಡಿದ್ರು ಅಂತ ನಿಮಗ ಹೇಳಿದೆ ನಾನು. ಅಂದ್ರೆ ಮಾಯಾ ಮರಾಠಿ ಇಂಥ ಒಂದು ಚಿತ್ರ 1967ರಲ್ಲಿ ಒಂದು ತೆರೆ ಕಂಡಿರ್ತಕ್ಕಂಥ ಒಂದು ಚಿತ್ರನೇ ದೇವರ ಗೆದ್ದ ಮಾನವ ಅಂತ. ನೋಡ್ರಿ ಎಷ್ಟು ಒಂದು ಸುಂದರವಾಗಿ ಹೆಸರು. ದೇವರನ್ನು ಗೆಲ್ಲಕ್ಕೆ ನಮ್ಮ ಮಾನವರಿಂದ ಸಾಧ್ಯವಿಲ್ಲ. ಆದ್ರೂ ಆ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅಂದಿನ ನಿರ್ಮಾಪಕರು ಒಂದು ಚಿತ್ರದ ಹೆಸರಿಟ್ಟರು ದೇವರ ಗೆದ್ದ ಮಾನವ. ಅಂದ್ರೆ ಯಾವುದೋ ಬೈ ಚಾನ್ಸ್ ಅಚಾನಕ್ನಿಂದ ನಾಯಕ ಸತ್ತು ಬಿಡ್ತಾನೆ. ಆದ್ರೆ ಯಮಧರ್ಮನ ಹತ್ರ ಹೋದ್ಮೇಲೆ ಗೊತ್ತಾಗತ್ತೆ ಇವನೆಲ್ಲ ಬೇರೆ ದೇವ್ರು ತಗೊಂಡು ಬಂದಾರೆ ಅಂತಂತೆ. ಹಾಗೆ ಅವನ್ ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಮತ್ತೆ ಅವನನ್ನು ಪುನಃ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮತ್ತೆ ಆ ದೇಹದಲ್ಲಿ ಸೇರಿಸ್ಬಿಡ್ತಾರೆ. ಅಲ್ಲಿ ಒಬ್ಬ ಖಳನಟ ಇರ್ತಾನೆ, ಮಾಯಾವಿ ಇರ್ತಾನೆ. ಆ ಮಾಯಾವಿ ಅವನ ಸಾವು ಹೇಗಿರುತ್ತೆ ಅಂತಂದ್ರೆ ಸತ್ತು ಹುಟ್ಟಿ ಬಂದ ಮನುಷ್ಯನಿಂದ ಮಾತ್ರ ಅವನ ಸಾವು ಇರ್ತದೆ ಅಂತಹ. ಯಾಕಂದ್ರೆ ಮನುಷ್ಯ ಇಲ್ಲಿ ಯಾರು ಜಗತ್ತಿನಲ್ಲಿ ಪರ್ಮನೆಂಟ್ ಆಗಿ ನಾವ್ ಯಾರು ಇರ್ಲಿಕ್ಕೆ ಬಂದಿಲ್ಲ. ಅವರವರ ಅವಧಿ ಮುಗಿದ ತಕ್ಷಣ, ತಮ್ಮ ಕೆಲಸ ಮುಗಿದ ತಕ್ಷಣ ಪರಮಾತ್ಮ ಕರ್ಕೊಂಡ್ ಬಿಡ್ತಾನಂತೆ. ಹಾಗೆ ನಾನು ಚಿರಂಜೀವಿ ಆಗಿರ್ತೀನಿ ಅಂತ ಹೇಳಿ ಪಡೆದಿರ್ತಾನೆ. ಆದ್ರೂ ದೇವರಿಂದ ನೀನು ಚಿರಂಜೀವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನನ್ನಾದ್ರೂ ವರ ಪಡಿ ಅಂತಂದಾಗ ಸತ್ತು ಹುಟ್ಟಿದ ಮನುಷ್ಯನಿಂದ ನನಗೆ ಮರಣ ಬರಲಿ ಅಂತ ಕೇಳಿರ್ತಾನೆ. ಯಾಕೆಂದ್ರೆ ಸತ್ತಿರ್ತಕ್ಕಂಥ ಮನುಷ್ಯ ಮತ್ತೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತ ವರ ಪಡೆದವನಿಗೆ ಮತ್ತೆ ಏನಾದ್ರೂ ಬೇಕಲ್ಲ, ಮತ್ತೆ ಅವನು ಸಾವು ಆಗ್ಬೇಕಲ್ಲ. ಆಗ ಅನಿವಾರ್ಯವಾಗಿ ಈ ಒಂದು ಅಚಾನಕ್ ಆಗಿ ಈ ಒಂದು ಮನುಷ್ಯ ಸತ್ತು ಮತ್ತೆ ಹುಟ್ಟಿರ್ತಾನೆ. ಇವನಿಂದ ದೇವರ ಗೆದ್ದ ಮಾನವನಾಗಿ ಆ ಒಬ್ಬ ಮಾಯಾವಿಯನ್ನು ಸಾಯ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿರ್ತದೆ. ಈ ಒಂದು ಚಲನಚಿತ್ರದಲ್ಲಿ ಒಂದು ಹಾಸ್ಯ ಯಾವ ರೀತಿಯಾಗಿದೆ ಅಂತಂದ್ರೆ, ದೇವಲೋಕದ ಕನ್ಯಕೆಯರು ಆ ಪರಶಿವನ್ನು ಕೊಟ್ಟಿರ್ತಕ್ಕಂಥ ಡಮರು ಬಾರಿಸಿದರೆ ಅವರು ಬರ್ತಾ ಇರ್ತಾರೆ, ಆ ಡಮರು ತಕ್ಕಾಗಿ ಕುಣಿತಾ ಇರ್ತಾರೆ. ಆ ಡಮರನ್ನು ಕುಣಿಸ್ತಕ್ಕಂಥದ್ದು ನರಸರಾಜು ಅವರು ಬಹಳ ಅದ್ಭುತವಾಗಿ ಒಂದು ನಟನೆಯನ್ನು ಈ ಒಂದು ಚಲನಚಿತ್ರದಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಹೇಳಿದ ಕೆಲಸ ನೀವು ಮಾಡಾಗಿಲ್ಲ, ಹಾಗಾದ್ರೆ ಯಾಕೆ ಮಾಡಾಗಲ್ಲ ನೋಡ್ತೀನಿ ಅನ್ನೋದು. ಆ ಡಮರು ಒಂದು ಬಾರಿಸಿದಾಗ, ಆ ಕನ್ನಿಕೆ ಆ ನೃತ್ಯ ಮಾಡುವಾಗ ಇವರು ಮಾಡ್ತಕ್ಕಂತಹ ಒಂದು ಹಾಸ್ಯ ಎಷ್ಟು ಸುಂದರವಾಗಿದೆ. ಈ ಒಂದು ಚಲನಚಿತ್ರದ ಒಂದು ಹಾಸ್ಯ ದೃಶ್ಯವನ್ನು ನಾವು ನೋಡೋಣ. ಅಣ್ಣ, ಅಲ್ಲಿ ನೋಡು ನದಿ.
ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನೀನು ಹೋಗುವಂತೆ. ಅಲ್ಲಿವರೆಗೂ ಈ ಬೊಂಬೆನ ಡಮರುಗನ ಎಚ್ಚರಿಕೆಯಿಂದ ನೋಡ್ಕೊಂಡ್ರು. ನಾನು ಬರ್ತೀನಿ. ಗುರು 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 ಅಂತ ಯಾಕೆ ಬಡ್ಕೊಳ್ಕೆ ಸುಮ್ಮನೆ? ನಮ್ಮನ್ನ ಮನುಷ್ಯನ್ ಮಾಡೋ, ನಿನಗೆ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಬರೋದಕ್ಕೆ ನಿನ್ನ ಪಾಪ ತೀರ್ಬೇಕಲ್ಲ ಅತ್ತಮ್ಮ. ಗುರು ಛೇ ಬಾಯ್ ಮುಚ್ಚು. ನಮ್ಗೋಳ್ ನಮ್ದಾರ ಮತ್ತೆ ನಿಂದ ಬೇರೆ ಗುರು ಗುರು ಅಂತ. ಏನಪ್ಪಾ ಅದು? ನಗರಿ ಅಂತೆ, ಅದ್ರೊಳಗೊಂದು ಹುಡುಗಿ ಅಂತೆ. ಅವಳ ಹೆಸರೇನು? ಗೋವಿಂದ. ಅದಲ್ಲ. ಆನಂದ ಅದು ಅಲ್ಲ. ಓಹೋ ಶಿವಾನಂದ. ಅಯ್ಯಯ್ಯೋ ಅದು ಅಲ್ಲ. ಏನಪ್ಪಾ ಅದು? ವಿಂದ ವಿಂದ ಮಿತ್ರವಿಂದ. ಅವಳೇ ಕೂಗ್ಬಿಡ್ತೀನಿ. ಮಿತ್ರವಿಂದ ಬಾ. ಬಂದ್ಬಿಟ್ಟಿಯ? ನಿನ್ನಿಗೆ ಬೆಣ್ಣೆ ಇದ್ದ ಹಾಗಿದೆ. ಈ ಡಮರಗ ನೋಡಿಸಿ ನನ್ಗೆ ಯಾಕೆ ಹಿಂಸೆ ಪಡಿಸ್ತಿದ್ಯಾ? ನಿನ್ಗೇನ್ ಬೇಕು? ನೀನು ಹಾಯ್ ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ. ಹಾಯ್ ಹಾಯ್ ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ. ಹಾಯ್ ಹಾಯ್ ನೋಡದೆ ಕಾರದೆ ನೋಡಿ ನಿನ್ನ ಮೆಚ್ಚಿದೆ. ಹಾಯ್ 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 ಕೆಗರ್ಕೋ ಅಳ್ಳಾಡುತ್ತೆ ಕೈ. ಈಗ ಅವಮಾನ ಪಡಿಸಕ್ಕ ನನ್ ಕರೆದಿದೆ. ಹಾಯ್ ನೀನು ನಿಲ್ಸು ಡಮರುಗನ. ನೀನ್ ಹೇಗೆ ಬಂದಿ ಇಲ್ಲಿಗೆ? ಅಣ್ಣ ನಾಳೆ ಡಮರುಗ ನುಡಿಸಿ ಕರೆಸ್ತೆ. ಒಳ್ಳೆ ಕೆಲಸ ಮಾಡ್ದೆ ಕಣ ತಮ್ಮ. ಮಿತ್ರವಿಂದ ನೀನು ಒಳ್ಳೆ ಸಮಯಕ್ಕೆ ಬಂದೆ. ನಮ್ಮಿಬ್ಬರನ್ನು ಸ್ವರ್ಣನಗರಿಗೆ ಕರ್ಕೊಂಡು ಹೋಗು. ಮತ್ತೆ ನಿಮ್ಮನ್ನ ಸ್ವರ್ಣನಗರಿಗೆ? ನರಿ ಆಕಾಶಕ್ಕೆ ಹಾರ್ತಂತೆ, ಗಾದೆ ಗೊತ್ತಿದೆ ತಾನೆ? ಈ ನರಿ ಆಕಾಶಕ್ಕೆ ಏನು ಸ್ವರ್ಗಲೋಕಕ್ಕೂ ಹೋಗಿ ಇಂದ್ರ ಪದವಿನೂ ಮಾಡಿ ಬಂದಿದೆ. ಈಗೇನು ನಮ್ಮನ್ನ ನೀನು ಸ್ವರ್ಣನಗರಿಗೆ ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಸ್ವರ್ಣನಗರವನ್ನು ಮಹಾಬಲ ಅನ್ನೋ ರಾಕ್ಷಸ ಆಕ್ರಮಿಸಿಕೊಂಡಿದ್ದಾನೆ. ಆ ನಗರಕ್ಕೆ ಮಹಾರಾಜ ನಮ್ ತಂದೆ, ಯಕ್ಷರಲ್ಲಿ ಪ್ರಮುಖ. ಆತನೇ ಅವರ ಕೈಯಲ್ಲಿ ಸಿಕ್ಕಿ ಕಷ್ಟಪಡ್ತಿರುವಾಗ ನಿಮ್ಮಂಥ ಮಾನವರ ಗತಿ ಏನು? ಯಕ್ಷರ ಕೈನಲ್ಲಿ ಆಗದೆ ಇರೋ ಕೆಲಸ ಅವನ ಸಮಯದಲ್ಲಿ ಮನುಷ್ಯರು ಸಾಧಿಸುತ್ತಾರೆ. ಒಳ್ಳೆ ಮಾತನ್ನ ತೋರಿಸ್ತೀಯೋ ಇಲ್ಲ? ಸಾಧಿಸ್ತೀರಾ. ಮೊದಲು ನಿಜಬಲ ಅಂತ ದ್ವಾರ ರಕ್ಷಕ ಇದ್ದಾನೆ. ಅವನ ಹತ್ರ ಒಂದು ಮಂತ್ರ ಖಡ್ಗ ಇದೆ. ಅವನ್ನ ಕೊಂದು ಆ ಮಂತ್ರ ಖಡ್ಗ ಸಾಧಿಸ್ಬೇಕು. ಅವನ ಹತ್ರ ಮಂತ್ರ ಖಡ್ಗ ಇದ್ರೆ ನಮ್ಮ ಹತ್ರ ಶಿವನ ಡಮರುಗುವೆ ಇದೆ. ನಿನಗೆ ಯಾಕೆ? ಕರ್ಕೊಂಡು ಹೋಗು, ಆಮೇಲೆ ನೋಡೋಣ ಪ್ರತಾಪ. ಸರಿ, ನಿಮ್ ಕರ್ಮ. ನರಸರಾಜು ಸರ್ ಅವರ ಹಾಸ್ಯದ ಬಗ್ಗೆ ಹೇಳಲಿಕ್ಕೆ ಒಂದೇ ಎರಡೇ ಸಾಕಷ್ಟು ಅವರ ಹಾಸ್ಯಗಳು ಅದಾವೆ ಅಂತ ಹೇಳಬಹುದು. ನಮ್ಮ ಒಂದು ಚಲನಚಿತ್ರದಲ್ಲಿ ಮತ್ತೊಂದು ಚಲನಚಿತ್ರ ಗಂಗೆ ಗೌರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಭಾರತಿ ಅಭಿನಯಿಸಿರ್ತಕ್ಕಂಥ ಒಂದು ಚಿತ್ರ. ಈ ಒಂದು ಚಿತ್ರದಲ್ಲಿ ಹಾಸ್ಯ ನಟನಾಗಿ ನರಸರಾಜು ಸರ್ ಅವರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಾನ್ ಹೆಚ್ಚು ಅಂತಂತೇಳಿ ಗಂಗೆಗೂ ಗೌರಿಗೂ ವಾದ ಬಿದ್ದಾಗ ಪರಮೇಶ್ವರ ಅವರು ಸಿಟ್ಟಿನಿಂದ, ಹಾಗಾದ್ರೆ ನಿಮ್ಮ ಒಂದು ಅಹಂಕಾರ ಮುಗಿಯುವವರೆಗೂ ನೀವು ಭೂಮಿಯಲ್ಲಿ ಜನನ ತಾಳ್ರಿ ನೀವು ಅಂತಂತ ಹೇಳಿ ಗಂಗೆಗೆ ಒಂದು ಬಡ ಬೇಸ್ತರ ಕುಟುಂಬದಲ್ಲಿ ಜನ್ಮ ಆಗುತ್ತೆ. ಈ ಗೌರಿಗೆ ಒಬ್ಬ ಶ್ರೀಮಂತ, ಒಬ್ಬ ಸಭ್ಯಸ್ಥ ಒಂದು ಕುಟುಂಬದಲ್ಲಿ ಇವರ ಜನನವಾಗುತ್ತೆ. ಹೀಗೆ ಜನನವಾದಾಗ ಇವರಿಬ್ಬರು ಕೊನೆಗೆ ಸೇರ್ತಾರೆ. ಆ ಹೊತ್ತಿನಲ್ಲಿ ನಮ್ಮ ನರಸರಾಜು ಸರ್ ಅವರು ಅಲ್ಲಿ ಯಾವ ಸನ್ನಿವೇಶದಲ್ಲಿ ಅವರು ಕಾಣಿಸ್ಕೊಂತಾರೆ, ಬೇರೆ ಬೇರೆ ಒಂದು ಸನ್ನಿವೇಶದಲ್ಲಿ ಕಾಣಿಸ್ಕೊಂತಾರೆ. ಅಂತಹ ಒಂದು ದೃಶ್ಯವನ್ನು ನೋಡಿ ನಾವು ನೀವೆಲ್ಲರೂ ಖುಷಿ ಪಡೋಣ, ನಗೋಣ. ಚಿತ್ರ ಗಂಗೆ ಗೌರಿ. ಭಗವಂತ ಈ ಹೂವಿನ ಜೊತೆಯಲ್ಲಿ ಮುಳ್ಳನ್ನ ಯಾಕೆ ಸೃಷ್ಟಿಸ್ತಾ? ಏನ್ ಯೋಚನೆ ಮಾಡ್ತಿದೀಯ ಗೌರಿ? ಒಂದು ಎರಡಾದ್ರೂ ಸುಲಭವಾಗಿ ಹೇಳ್ಬಿಡ್ಬಹುದು. ತಲೆ ತುಂಬಾ ಯೋಚನೆ. ಮೆಚ್ಚಿದವನ್ ಯಾವಾಗ ಬರ್ತಾನೋ? ಮತ್ತೆ
ಮದ್ವೆ ಯಾವಾಗ ಆಗ್ತಾನೋ? ಗಂಡನ ಮನೆ ಹೋಗೋದು ಯಾವಾಗಲೂ. ನೋಡಿ, ಈಗ ನೀವು ಸುಮ್ಮನೆ ಇರ್ತೀರಾ ಇಲ್ವಾ? ಈ ಕಲ್ಪನೆಗಳಿಗೆಲ್ಲ ಯಾವ ಆಧಾರವೂ ಇಲ್ಲ ಗೊತ್ತೇ? ಅಯ್ಯೋ ಪಾಪ, ಆ ಬ್ರಹ್ಮಚಾರಿ ಕಾಲಿಗೆ ಹೂವಾಗಿ ಬಂದಿದ್ದು ನಮಗೆಲ್ಲೇ ಗೊತ್ತು ಕುಮುದ. ಇಲ್ವಲ್ಲ, ನಮಗೆಲ್ ಗೊತ್ತು? ಮಾವ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಗೊತ್ತಾಗೋದು? ಹಾಗಾದ್ರೆ ಅಪ್ಪ ನಿಮ್ಮ ಹತ್ರ? ಅಯ್ಯೋ, ನಿಮ್ಮಪ್ಪ ನಮ್ಮ ಹತ್ರ ಹೇಳೇ ಇಲ್ಲ. ಹೇಳೇ ಇಲ್ಲ. ಗೌರಿ ಆ ಬ್ರಹ್ಮಚಾರಿ ದಾರಿ ಕಾಯ್ತಾ ಊರ ಮುಂದಿನ ಮಂಟಪದಲ್ಲಿ ಕೂತಿರ್ತಾಳೆ, ನೀವು ಜೊತೆಗಿರಿ ಅಂದ್ರು ಅಷ್ಟೇ. ನೋಡಿ, ನೀವ್ ಹೇಗೆಲ್ಲ ಹೇಳಿದ್ರೆ ನಾನು ಇಲ್ಲಿರೋದೇ ಇಲ್ಲ. ಗೌರಿ ತಪ್ಪಾಯ್ತು, ಕೂತು ಗೌರಿ. ಆರೂಢ ಜ್ಯೋತಿಷ, ಹಸ್ರೇಖೆ ನೋಡಿ ಫಲ ಹೇಳ್ತೀನಿ, ಕೇಳ್ತೀರಾ ಅಮ್ಮಯ್ಯ? ಏನಪ್ಪಯ್ಯ? ಶರಣು ಯಜಮಾನರಿಗೆ ಸಮಯಕ್ಕೆ ಸರಿಯಾಗಿ ಬಂದ್ರಿ. ನನ್ನ ಹೆಸರೇ ಸಮಯ ಬಂಧು ಅಪ್ಪಯ್ಯ. ಸ್ವಾಮಿ, ಸಮಯ ಬಂಧುಗಳೇ, ನೀವು ಭವಿಷ್ಯ ಹೇಳೋರಲ್ವೇ? ಹೌದು ಅಪ್ಪಯ್ಯ. ನೆನ್ನೆ ಎಲ್ಲಿ ಊಟ ಮಾಡಿದ್ರಿ ಅನ್ನೋದು ಗೊತ್ತಿದೆಯೋ? ಗೊತ್ತು. ನಾಳೆ ಎಲ್ಲಿ ಊಟ ಮಾಡ್ತೀನಿ ಅನ್ನೋದು ತಿಳಿದಿದೆಯೋ? ಯಾತಕ್ಕೆ ಅಂದ್ರೆ ಈ ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಎಷ್ಟೋ ಜನ ಲಾಗ ಹೊಡೆದು ಬಿಟ್ಟಿದ್ದಾರೆ. ಅದು ನನ್ನ ಅನುಭವಕ್ಕೂ ಬಂದಿದೆ ಎನ್ನಿ. ಅಂತೂ ಇಂತೂ 100ಕ್ಕೆ 100 ಸೊನ್ನೆ. ನಾನ್ 100ಕ್ಕೆ 100 ದಿಟಾನೇ ಹೇಳ್ತೀನಿ ಅಪ್ಪಯ್ಯ. ಅಷ್ಟೆಲ್ಲ ಗೊತ್ತಿರೋ ದೇವ್ರಿಗೊಬ್ಬನಿಗೆ. ಆ ವಿಷಯ ಹಾಗಿರ್ಲಿ, ಬನ್ನಿ ಕೂತ್ಕೊಳ್ಳಿ. ಗೌರಮ್ಮ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಕೈ ತೋರ್ಸು. ಎಂತ ರಾಜ ಕೈ ತೋರ್ಸು ಅಂದ್ರೆ ಅದೇ. ಕೂತ್ಕೋ. ಏನ್ ಹಸ್ತ, ಎಂಥ ಸುಂದರವಾಗಿದೆ. ಓಹೋ, ಏನ್ ರೇಖೆ. ಓಹೋ, ಯವ್ವೋ ಗೌರವ, ಶಾಸ್ತ್ರ ಕೇಳ್ತೀರಾ? ಕೇಳಿ. ನೀನು ಬಂದ್ಬಿಟ್ಯಾ? ನೀನೊಬ್ಳೆ ಕಮ್ಮಿ ಆಗಿದ್ದು. ಬಾ. ಆಗಂಗ ಕೂತ್ಕೋ. ಎಲ್ಲ ನಿನ್ನ ಹತ್ರ ಬಂದ್ರೆ ತಲೆ ಮೇಲೆ ಕೂತ್ಬಿಟ್ಟಿಯಲ್ಲ. ಅವಳಿಗೆ ಯಾವಾಗ್ಲೂ ತಲೆ ಮೇಲೆ ಕೂತ್ ಅಭ್ಯಾಸ ಅಪ್ಪಯ್ಯ. ಇವ್ರೇ ನನ್ ತಲೆ ಮೇಲೆ ಹೊತ್ಕೊಂಡಾಗ ಮಾತಾಡ್ತಾರೆ ನೋಡಿ ಗೌರವ್ವ. ಸುಮ್ಕೆ ಫಲ ಹೇಳಿ ಸ್ವಾಮಿ. ಆಹಾ,